ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಕಾರ್ತೀಕ ಮಾಸದ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು ಭಗವಂತ ಶ್ರೀ ವಿಷ್ಣು ಪರಮಾತ್ಮನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ಕಾಶಿ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ತೀಕ ಮಾಸದ ಬುಧವಾರ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಅದರಲ್ಲೂ ಅಯ್ಯಪ್ಪ ಸ್ವಾಮಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಹುಟ್ಟಿರತಕ್ಕಂಥ ವಾರ. ಇವತ್ತಿನ ದಿವಸ ಹುಟ್ಟಿದ ದಿನ ಅಲ್ಲ, ಆದರೆ ಅಯ್ಯಪ್ಪ ಸ್ವಾಮಿ ಹುಟ್ಟಿದ ದಿನದ ಆ ಒಂದು ವಾರದ ಬುಧವಾರ ಇರ್ತಕ್ಕಂಥದ್ದು. ಗುರುಗಳು ಕಳೆದ ಬಾರಿನೂ ಕೂಡ ಕಾರ್ತೀಕ ಮಾಸದ ಪ್ರಾರಂಭದ ದಿನನೂ ಕೂಡ ಗುರುಗಳಿದ ವಿಚಾರವನ್ನು ತಿಳಿಸ್ತಾ ಇದ್ರು. ಅಯ್ಯಪ್ಪ ಸ್ವಾಮಿಯ ಜನ್ಮದಿನ ಅಂದರೆ ಆ ಜನ್ಮದಿನವೂ ಕೂಡ ಬುಧವಾರವೇ ಆಗಿತ್ತು ಅಂತ ಹೇಳಿ. ಹಾಗಾಗಿ ಈ ಬುಧವಾರ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿನ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿನ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ ಬೆಳಗಿನ ಜಾವದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ನಾವೆಲ್ಲರೂ ಕೂಡ ಪ್ರಾರಂಭವನ್ನು ಮಾಡ್ತಾ, ಈ ಒಂದು ಕಾರ್ಯಕ್ರಮದಿಂದ ಸಾಕಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ತಾನೆ ಬಂದಿದ್ದೇವೆ. ಇವತ್ತೂ ಕೂಡ ಗುರೂಜಿಯವರು ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋರಿದ್ದಾರೆ. ಇನ್ನು ಗುರೂಜಿಯವರ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾನೆ ಬರ್ತಾ ಇರುತ್ತೆ. ಗುರೂಜಿಯವರು ಇವತ್ತಿನ ದಿವಸ ಸಾಕಷ್ಟು ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಟ್ಟಿರ್ತಕ್ಕಂಥದ್ದು ಇದೆ, ಸಂಪನ್ನಗೊಳಿಸಿರ್ತಕ್ಕಂಥದ್ದು ಇದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲೋ ಒಂದು ಕಡೆ ಕಾರ್ಯಕ್ರಮಗಳಿಗೆ ಹೋಗ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗಿತ್ತೇನೋ. ಯಾಕೆ ಅಂತಂದರೆ ಲಕ್ಷ್ಮೀಬೋರ ಸ್ವಾಮಿಯ ಕ್ಷೇತ್ರದ ಅಭಿವೃದ್ಧಿಯ ಕಾರಣದಿಂದ. ಆದರೆ ಈಗ ಎಲ್ಲವೂ ಕೂಡ ಮತ್ತೆ ಮರುಕಳಿಸ್ತಾ ಇರತಕ್ಕಂಥದ್ದಿದೆ. ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ ನೆರವೇರ್ಕೊಂಡು ಬರ್ತಾ ಇದೆ. ಹಿಂದೆ ಮೊದಲೆಲ್ಲನೂ ಕೂಡ ಆ ಒಂದು ಜನಸಾಗರವನ್ನು ನೋಡ್ತಕ್ಕಂಥದ್ದಾಗಲಿ, ಮಹರ್ಷಿ ಧರ್ಮಯಾತ್ರೆ ಆನಂದ್ ಗುರುಜಿಯವರು ಇಂಥದ್ದೊಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ಇಂಥದ್ದೊಂದು ಭಾಗಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಬಂದು ಗುರುಗಳನ್ನು ಸ್ವಾಗತಿಸ್ತಕ್ಕಂಥದ್ದಾಗಲಿ, ಆ ಪ್ರೀತಿಯಿಂದ ಬರಮಾಡ್ಕೊಳ್ತಕ್ಕಂಥದ್ದಾಗಲಿ, ಅವರ ಬಾಂಧವ್ಯ ತೋರಿಸ್ತಕ್ಕಂಥದ್ದಾಗಲಿ. ಅದರಲ್ಲೂ ಉತ್ತರ ಕರ್ನಾಟಕದ ತಾಯಂದ್ರಂತೂ ಅಯ್ಯೋ ನನ್ನ ಮಗ ಬಂದಪ್ಪ ಅಂತ ಹೇಳಿ ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ಸ್ವಾಗತಿಸ್ತಕ್ಕಂಥದ್ದಾಗಲಿ, ಅದೆಲ್ಲವನ್ನೂ ಕೂಡ ನೋಡ್ತಕ್ಕಂಥದ್ದೇ ಒಂದು ರೀತಿ ಖುಷಿ. ಹಾಗೆ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಮುಂಬರ್ತಕ್ಕಂಥ ಕಾರ್ಯಕ್ರಮಗಳು ಏನೇನು ಅನ್ನೋದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಈಗಲೇ ತಿಳಿಸ್ತಾ ಇದ್ದೇನೆ. ಇದೇ ಬರ್ತಕ್ಕಂಥ 23/11/2023 ಗುರುವಾರ ನೋಡಿ, ಇವತ್ತು ಬುಧವಾರ, ನಾಳೆ ಗುರುವಾರ. ನಾಳೆ ಬಹಳ ವಿಶೇಷವಾಗಿ ಗುರೂಜಿಯವರು ಹಾಸನದ ಹತ್ರ ಇರತಕ್ಕಂಥ ಅರಸೀಕೆರೆಯ ಜಾವಗಲ್ಲು ತಾಲೂಕಿನ ಬಂದೂರು ಗ್ರಾಮ, ಜಾವಗಲ್ಲು ತಾಲೂಕು ಬಂದೂರು ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ನೀಲಗಿರಿ ಕಾವಲು. ಈ ಜಾವಗಲ್ಲು ಬಂದೂರು ಇದೆರಡನ್ನ ತಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಬಿಡಿ. ಇದೆಲ್ಲದಕ್ಕಿಂತ ಪ್ರಮುಖ ಅಂತಂದರೆ ತಮಗೆ ಈಸಿಯಾಗಿ ಗೊತ್ತಾಗಬೇಕು ಅಂತಂದರೆ ಹಾಸನದ ಅರಸೀಕೆರೆ ಅಂತ ಅಂದ್ಕೊಂಬಿಡಿ. ಆಗ ನಿಮ್ಗೆ ಆ ಒಂದು ಅಡ್ರೆಸ್ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಹಾಸನದ ಅರಸೀಕೆರೆಯ ಜಾವಗಲ್ಲು ತಾಲೂಕಿನ ಬಂದೂರು ಗ್ರಾಮದ ನೀಲಗಿರಿ ಕಾವಲಿಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಏನಪ್ಪ ಕಾರ್ಯಕ್ರಮ? ಬಹಳ ವಿಶೇಷವಾಗಿ ಚೌಡೇಶ್ವರಿ ದೇವಿ, ಮಾರಮ್ಮ ದೇವಿ ಮತ್ತು ಆ ಒಂದು ಕ್ಷೇತ್ರ ದೇವತೆಯಾಗಿರ್ತಕ್ಕಂಥ ಅಂತರ್ಘಟ್ಟಮ್ಮ ದೇವಿ, ಗ್ರಾಮ ದೇವತೆ ಆಗಿರ್ತಕ್ಕಂಥದ್ದು ತಾಯಿ ಅಂತರ್ಘಟ್ಟಮ್ಮ ದೇವಿಯ ನೂತನವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ದೇವಸ್ಥಾನದ ಉದ್ಘಾಟನದ ಆ ಒಂದು ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಸಂಪನ್ನಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ, ಇನ್ನು ಅದಾಗಿ ಮಾರನೇ ದಿವಸ ಗುರುವಾರ ಆಯಿತು. ಇನ್ನು ಶುಕ್ರವಾರ
24ನೇ ತಾರೀಕು ಬಹಳ ವಿಶೇಷವಾಗಿ ಗುರೂಜಿಯವರು ಆಗಮಿಸ್ತಾ ಇರತಕ್ಕಂಥದ್ದು ಶ್ರೀ ಕ್ಷೇತ್ರ ವನದುರ್ಗಾ ಪಾರ್ವತಿ ದೇವಸ್ಥಾನ. ವನದುರ್ಗಾ ಪಾರ್ವತಿ ದೇವಸ್ಥಾನ ಇದು ಇರತಕ್ಕಂಥದ್ದು ರಾಮನಗರ ಜಿಲ್ಲೆಯ ಆರೋಹಳ್ಳಿ ತಾಲೂಕಿನ ಮಲ್ಲಿಗೆಮೆಟ್ಲು ಗ್ರಾಮದಲ್ಲಿ. ರಾಮನಗರ ಜಿಲ್ಲೆಯ ಆರೋಹಳ್ಳಿ ತಾಲೂಕಿನ ಮಲ್ಲಿಗೆಮೆಟ್ಲು ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಇರತಕ್ಕಂಥದ್ದು. ಇಲ್ಲಿ ಕಾರ್ತೀಕ ಮಾಸ ಇರುವ ಕಾರಣದಿಂದ ಈ ಒಂದು ಬಹಳ ವಿಶೇಷವಾಗಿರತಕ್ಕಂಥ ಸಮಯದಲ್ಲಿ ಕಾರ್ತೀಕ ಮಾಸದ ಪೂಜಾ ಮಹೋತ್ಸವದ ನಿಮಿತ್ತಾಗಿ ಲಕ್ಷಾರ್ಚನೆ ಹಾಗೂ ಮಹಾರುದ್ರ ಹೋಮ. ಲಕ್ಷಾರ್ಚನೆ ಅಂತಂದರೆ ಅದು ಸಾಮಾನ್ಯದ ಮಾತಲ್ಲ, ಅದರಲ್ಲೂ ಮಹಾರುದ್ರ ಹೋಮ, ಅದರಲ್ಲೂ ಆ ಕೇರಳ ಅವರ ಒಂದು ಪದ್ಧತಿ, ಆ ಒಂದು ಕೇರಳ ಸ್ಟೈಲ್ನಲ್ಲಿ ಆ ಒಂದು ಪೂಜಾನುಷ್ಠಾನವನ್ನು ನೆರವೇರಿಸ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಒಂದು ರೀತಿ ಅತ್ಯದ್ಭುತ. ಕೇರಳ ಅಂತಂದರೆ ಗುರುಜಿಯವರು ತಿಳಿಸಿದ ಹಾಗೆ ಅವರ ಒಂದು ಆಗಮ ಶಾಸ್ತ್ರ ಪ್ರಕಾರ ಅವರು ಮಂತ್ರ ಉಚ್ಚಾರಣೆ ಕಡಿಮೆ, ಆದರೆ ಮೌನದಿಂದ ತಂತ್ರಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಆ ಒಂದು ತಂತ್ರಗಳನ್ನು ಮಾಡೋದ್ರಿಂದ ಶೀಘ್ರ ಪರಿಹಾರ ಅನ್ನೋದನ್ನು ನಾವು ನೋಡ್ತಕ್ಕಂಥದ್ದಾಗಲಿ, ಇದೆಲ್ಲದಕ್ಕೂ ಪ್ರಮುಖ ಅಂತಂದರೆ ವನದುರ್ಗಾದೇವಿ. ಆ ದೇವಿಯ ಒಂದು ಮಹಿಮೆ ಅದು ಅಪಾರ ಅಂತಲೇ ಹೇಳ್ಬೋದು. ಅಂತಹದ್ದೊಂದು ಶಕ್ತಿಯುತವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಗುರೂಜಿಯವರು 24ನೇ ತಾರೀಕು ಆಗಮಿಸ್ತಾ ಇದ್ದಾರೆ. ಅಂದರೆ ನಾಳೆ ಅಲ್ಲ, ನಾಳಿದ್ದು ಶುಕ್ರವಾರ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಅಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮವನ್ನು ಕೂಡ ತಾವೆಲ್ಲರೂ ಕೂಡ ಸಂಪನ್ನಗೊಳಿಸಬೇಕೆಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು 24ನೇ ತಾರೀಕು ಶುಕ್ರವಾರ, 25ನೇ ತಾರೀಕು ಶನಿವಾರ, 26 ಭಾನುವಾರ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇರುವ ಹಾಗೆ ವಸಂತ ಮಹಾಲಕ್ಷ್ಮಿ ಶ್ರೀ ಲಕ್ಷ್ಮೀ ವಸಂತನಾರಾಯಣ ಸ್ವಾಮಿಯ ಹವನ ಕಾರ್ಯಕ್ರಮ ಹಾಗೂ ವಸಂತೋತ್ಸವ, ಲಕ್ಷ್ಮೀಭೂರ ಸ್ವಾಮಿಯ ವಸಂತೋತ್ಸವ ಬಹಳ ವಿಶೇಷವಾಗಿ ನೆರವೇರ್ತಾ ಇದೆ. ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕು. ಮಹರ್ಷಿ ಮಂದಿರ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಅದರಲ್ಲೂ ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಕಾರಣದಿಂದ ಇನ್ನಷ್ಟು ಪ್ರಖ್ಯಾತಗೊಂಡಿದೆ ಮಹರ್ಷಿ ಮಂದಿರ. ಆ ಒಂದು ಸಾನ್ನಿಧ್ಯದ ಅಡ್ರೆಸ್ ಅಂತೂ ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾಗಿ ಹೋಗಿದೆ. ಯಾರನ್ನ ಕೇಳಿದ್ರು ಕೂಡ ಮಹರ್ಷಿ ಮಂದಿರನ, ಹೌದು, ಇಲ್ಲೇ ಏರ್ಪೋರ್ಟ್ ಹತ್ರ, ಸಾದಹಳ್ಳಿ ಗೇಟು, ನವರತ್ನ ಅಗ್ರಹಾರ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ. ಎಲ್ಲರಿಗೂ ಕೂಡ ಒಂದು ಈ ಸಾಧಾರಣವಾಗಿ ಕ್ಯಾಬ್ ಹತ್ತಕ್ಕಂಥವ್ರಿಗೆ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ಅವ್ರ ಕಾರ್ ಹತ್ತಿದ ತಕ್ಷಣ ಕೇಳತಕ್ಕಂಥದ್ದು ಮೊದಲನೇ ಮಾತು, ಟೋಲ್ ದಾಟಬೇಕಾ ಅಂತ ಹೇಳಿ. ಇಲ್ಲ, ತಾವು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಟೋಲ್ ದಾಟುವ ಅವಶ್ಯಕತೆ ಇಲ್ಲ. ಮೊದಲನೆಯ ಟೋಲು ಸಾದಹಳ್ಳಿ ಗೇಟ್ ಸಿಗ್ನಲ್ಲು, ಅಲ್ಲೇ ಲೆಫ್ಟ್ ತೊಗೊಂಡ್ಬಿಡ್ಬೇಕು. ಅಲ್ಲಿ ಲೆಫ್ಟ್ ತೊಗೊಂಡು ಅಲ್ಲೇ ಇರ್ತಕ್ಕಂಥ ಆಟೋ ಸ್ಟ್ಯಾಂಡ್ ಹತ್ರನೋ, ಇಲ್ಲ ಅಂತಂದರೆ ಅಲ್ಲಿರ್ತಕ್ಕಂಥವ್ರು ಜನ ಯಾರೇ ಇದ್ರೂ ಕೂಡ ಅವರಿಗೆ ಆನಂದ್ ಗುರೂಜಿಯವರ ಆಶ್ರಮ ಎಲ್ಲೇ ಅಂತ ಕೇಳಿದ್ರೆ ಅವರೇ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಅಷ್ಟು ಪ್ರಖ್ಯಾತಿಗೊಂಡಿರ್ತಕ್ಕಂಥದ್ದಿದೆ ಮಹರ್ಷಿ ಮಂದಿರದಲ್ಲಿ. ಇದೇ ಬರ್ತಕ್ಕಂಥ 26ನೇ ತಾರೀಕು ಭಾನುವಾರ ಗುರೂಜಿಯವರು ತಿಳಿಸಿದ ಹಾಗೆ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋದ್ರಿಂದ ತಾವೆಲ್ಲರೂ ಕೂಡ ಒಂದು 9:30 ಸಮಯಕ್ಕೆ 9 ಗಂಟೆ 9:30ಗೆಲ್ಲ ತಾವು ಆಶ್ರಮಕ್ಕೆ ಬಂದ್ಬಿಡಿ. ಬರಬೇಕಾದ್ರೆ ಗುರೂಜಿಯವರು ತಿಳಿಸಿದ್ದಾಗೆ ಒಂದಿಷ್ಟು ಸಾಮಗ್ರಿಗಳನ್ನು ತೊಗೊಂಡು ಬರಬೇಕು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಇದೇ ಬರ್ತಕ್ಕಂಥ 26ನೇ ತಾರೀಕು ಭಾನುವಾರ ಆಶ್ರಮದಲ್ಲಿ ನೆರವೇರ್ತಾ ಇರತಕ್ಕಂಥ ಶ್ರೀ ಲಕ್ಷ್ಮೀ ವಸಂತನಾರಾಯಣ ಸ್ವಾಮಿಯ ಮಹಾಯಾಗ ಮತ್ತು ಬಹಳ ವಿಶೇಷವಾಗಿ ಲಕ್ಷ್ಮೀ ಮುಹೂರ್ತ ಸ್ವಾಮಿಗೆ ವಸಂತೋತ್ಸವದ ಕಾರ್ಯಕ್ರಮ. ಬರ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಒಂದಷ್ಟು ವಿಚಾರಗಳನ್ನು ತಿಳಿಸಿದರು. ಬರಬೇಕಾದ್ರೆ ಏನೇನೆಲ್ಲ ತೊಗೊಂಡು ಬರಬೇಕು, ಯಾವ ರೀತಿ ಸಿದ್ಧರಾಗಿ ಬರಬೇಕು, ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಎಂಬತಕ್ಕಂಥ ರೀತಿ ಗುರೂಜಿಯವರು ತಿಳಿಸ್ತಾ ಇದ್ರು. ಹಾಗಾಗಿ ಬರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಗುರೂಜಿಯವರು ಈಗಾಗಲೇ ತಿಳಿಸಿರ್ತಕ್ಕಂಥದ್ದು ಸಮಯ ಇದೇ ಬರ್ತಕ್ಕಂಥ ಭಾನುವಾರ 26ನೇ ತಾರೀಕು 26/11/2023 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 11:00ವರೆಗೆಲ್ಲ ತೀರ್ಥ ಸ್ನಾನ ಶುರು ಆಗಬಹುದು ಅಂತ ಹೇಳ್ತಾ ಇದ್ರು ಗುರೂಜಿಗಳು. ಹಾಗಾಗಿ ತಾವೆಲ್ಲರೂ ಕೂಡ ಒಂದು 9:30 ಸಮಯಕ್ಕೆ ಆಶ್ರಮಕ್ಕೆ ಬರ್ತಕ್ಕಂಥದ್ದು ಬಹಳ ಉತ್ತಮ. 9:30 ಸಮಯಕ್ಕೆಲ್ಲ ತಾವೆಲ್ಲರೂ ಕೂಡ ಭಕ್ತಾದಿಗಳು ಆಶ್ರಮಕ್ಕೆ ಬರಬೇಕು. 10 ಗಂಟೆ ಸರಿಸುಮಾರು ಪ್ರಮಾಣವಾಗಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ಬರ್ತಕ್ಕಂಥ ಭಕ್ತಾದಿಗಳು ತಾವೆಲ್ಲರೂ ಕೂಡ ಬರಬೇಕಾದ್ರೆ ಒಂದು ಜೊತೆ ವಸ್ತ್ರವನ್ನು ಎಕ್ಸ್ಟ್ರಾ ತೊಗೊಂಡು ಬಂದಿರಬೇಕು. ಯಾಕೆ ಅಂತಂದರೆ ಇಲ್ಲಿ ತೀರ್ಥಸ್ಥಾನ ಆಗೋದ್ರಿಂದ ನಿಮಗೆ ಬಟ್ಟೆ ಒದ್ದೆ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ನೀರು ಬಿದ್ದಿರ್ತಕ್ಕಂಥ ಬಟ್ಟೆಯಲ್ಲಿ ಹಾಗೆ ಆ ಒಂದು ಒದ್ದೆ ಬಟ್ಟೆನಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಶ್ರೇಷ್ಠ ಅಲ್ಲ. ಹಾಗಾಗಿ ಬರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಒಂದು ಮಡಿ ಬಟ್ಟೆ ಅಂತನೋ ಇಲ್ಲಾಂದರೆ ಮತ್ತೊಂದು ವಸ್ತ್ರ ಅಂತನೋ ತಾವು ತೆಗೆದುಕೊಂಡು ಬರ್ತಕ್ಕಂಥದ್ದು ಬಹಳ ಉತ್ತಮ. ಅದರ ಜೊತೆ ಪೂಜಾನುಷ್ಠಾನಕ್ಕೆ ಗುರೂಜಿಯವರು ತಿಳಿಸಿದ ಹಾಗೆ ಅರಿಶಿನ ಕುಂಕುಮ ಮತ್ತು ತಮಗೆ ಯಾವುದು ಪ್ರಿಯವಾಗಿರ್ತಕ್ಕಂಥ ಒಂದು ವರ್ಣವೋ ಆ ಒಂದು ವರ್ಣದಲ್ಲಿರ್ತಕ್ಕಂಥ ಒಂದು ಪುಷ್ಪ ತಾಯಿಗೆ ಸಮರ್ಪಣೆಯನ್ನು ಮಾಡಲಿಕ್ಕೆ, ಭಗವಂತನಿಗೆ ಸಮರ್ಪಣೆಯನ್ನು ಮಾಡಲಿಕ್ಕೆ ಹೂವು, ಅರಿಶಿನ, ಕುಂಕುಮ ಇದಿಷ್ಟು ಸುಮಂಗಲಿ ದ್ರವ್ಯಗಳನ್ನು ತಾವು ತೆಗೆದುಕೊಂಡು ಬರ್ತಕ್ಕಂಥದ್ದು. ಅರಿಶಿನ ಕುಂಕುಮ ಅಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಮನಸ್ಸ ಇಚ್ಛೆ, ನಿಮ್ಮ ಮನಸ್ಸಿಗೆ ಸಂತೋಷ ತರ್ತಕ್ಕಂಥ ಒಂದಷ್ಟು ಪುಷ್ಪಗಳು ಹಾಗೂ ಅರಿಶಿನ ಕುಂಕುಮ ಮತ್ತು ಒಂದು ಜೊತೆ ವಸ್ತ್ರ
ಹಾಗಾಗಿ ಇದಿಷ್ಟು ಸಿದ್ಧತೆಗಳನ್ನು ತಾವು ಮಾಡಿಕೊಂಡು 9:30 ಸಮಯಕ್ಕೆ ತಾವು ಆಶ್ರಮಕ್ಕೆ ಬರ್ತಕ್ಕಂಥದ್ದು ಬಹಳ ಉತ್ತಮ. 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನೀವೆಲ್ಲರೂ ಸೇರಿ ಈ ಬಾರಿಯ ಈ ಒಂದು ವಸಂತೋತ್ಸವದ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಿಂದ ಆಚರಣೆಯನ್ನು ಮಾಡೋಣ. ಲಕ್ಷ್ಮೀ ಬೋರ ಸ್ವಾಮಿಯ ಕೃಪೆಗೆ ನಾವೆಲ್ಲರೂ ಕೂಡ ನಾವು ಪಾತ್ರರಾಗೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಈಗ ಈ ಒಂದು ಕಾರ್ಯಕ್ರಮದ ವಿಚಾರವಾಗಲಿ ಇವತ್ತಿನ ದಿವಸ ಬುಧವಾರ ಏನೆಲ್ಲ ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮಗೆ ತಿಳಿಸ್ಕೊಡ್ಬೋದು. ಗುರುಜಿಯವರು ನಮಗೆ ತಿಳಿಸ್ಕೊಡ್ಬೇಕು ಅಂದರೆ ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವ. ಹಾಗಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪ್ರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಹಸ್ತು ಸದಾಶಿವೋ. ಓಂ ಸಾಂಬ ಸದಾಶಿವಾಯ ನಮಃ. ಓಂ ತ್ರ್ಯಂಬಕೇಶ್ವರಾಯ ನಮಃ. ಓಂ ಅಗಸ್ತೇಶ್ವರಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶ್ರೀ ಅರುಣಾಚಲೇಶ್ವರಾಯ ನಮಃ. ಕಾಶಿ ವಿಶ್ವೇಶ್ವರಾಯ ನಮಃ. ನಂಜುಂಡೇಶ್ವರಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನದಂದು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಮನೋಕಾಮನೆಗಳೆಲ್ಲವೂ ಸಹಿತ ಶೀಘ್ರವಾಗಿ ಸಿದ್ಧಿಯಾಗಲಿ. ಹಾಗೆ ಭೂಮಿಕಾರಕನಾದಂತಹ, ಭೂಮಿಯಿಂದ ಸಕಲ ವಿಧವಾದಂತಹ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದಾದಂತಹ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಭಗವಂತನ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಬರ್ತಕ್ಕಂತಹ ಭಾನುವಾರ ನಡೀತಕ್ಕಂಥ ವಸಂತನಾರಾಯಣನ ವಿಶೇಷವಾಗಿರ್ತಕ್ಕಂತಹ ಓಕ್ಳಿಯ ವಿಶೇಷವಾದಂಥ ಅನುಷ್ಠಾನ. ಇದಕ್ಕೆ ಶ್ರೀನಿವಾಸ ಶರ್ಮಾ ಅವರು ಹೇಳ್ತಾ ಇದ್ರು, ಬರ್ತಕ್ಕಂಥ ಭಕ್ತರು ಒಂದು ಜೊತೆ ವಸ್ತ್ರವನ್ನು ತೆಗೆದುಕೊಂಡು ಬನ್ನಿ ಅಂತ. ಅಂದರೆ ಎಲ್ಲರೂ ತರಬೇಕು ಅಂತನೂ ಅಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು, ಲಕ್ಷ್ಮೀನಾರಾಯಣರ ಆ ವಸಂತನಾರಾಯಣನ ವಿಶೇಷವಾದಂಥ ಅನುಷ್ಠಾನ ಪಾಲ್ಗೊಳ್ತಕ್ಕಂಥದ್ದು. ಪೂಜೆಯನ್ನು ದರ್ಶನ ಮಾಡಲಿಕ್ಕೆ ಬರೋದರಲ್ಲಿ ಖಂಡಿತ ತಪ್ಪಲ್ಲ, ಎಲ್ಲರೂ ಬರಬಹುದು. ಆದರೆ ಪ್ರತ್ಯೇಕವಾಗಿ ಈ ಓಕಳಿ ನೀರನ್ನು, ಅಂದರೆ ಸ್ವಾಮಿಯ ಅಭಿಷೇಕದ ಜಲವನ್ನು ತಲೆಗೆ ಹಾಕಿಸ್ಕೊಂಡು ಸ್ನಾನಕ್ಕೂ ಬರತಕ್ಕಂಥವ್ರಿಗೆ, ಅವರು ಮದುವೆ ಆಗದಿರೇ ಇರ್ತಕ್ಕಂಥವ್ರು, ಇದರ ಅರ್ಥ ಮಾಡ್ಕೊಳ್ಳಿ, ಮದುವೆ ಆಗದಿರೇ ಇರ್ತಕ್ಕಂಥ ವಧುವರರಿಗೆ, ಹುಡುಗ ಆಗಲಿ ಹುಡುಗಿ ಆಗಲಿ, ಹೆಣ್ಣಾಗಲಿ ಗಂಡಾಗಲಿ, ಯಾರು ಮದುವೆ ಆಗಿಲ್ಲ ಅಂತ ಚಿಂತಿಸ್ತಾ ಇದ್ದೀರಿ, ನೋವು ಪಡ್ತಾ ಇದ್ದೀರಿ, ಎಷ್ಟು ವರ ನೋಡಿದ್ರೂ ಸೆಟ್ ಆಗ್ತಿಲ್ಲ, ಎಷ್ಟು ವಧು ನೋಡಿದ್ರೂ ಸೆಟ್ ಆಗ್ತಿಲ್ಲ ಅಂಥವ್ರಿಗೆ ಬಹಳ ಮುಖ್ಯ. ಯಾರು ದಂಪತಿಗಳ ಮಧ್ಯದಲ್ಲಿ ವಿರಸ ಉಂಟಾಗ್ತಾ ಇದೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಅಂತಹವರು ಬಹಳ ಮುಖ್ಯ. ಹಾಗಾಗಿ ಇದು ವಸಂತನಾರಾಯಣನಾದ್ದರಿಂದ ಆ ವಸಂತದ ವಿಶೇಷವಾಗಿರ್ತಕ್ಕಂಥ ಜಲವನ್ನು, ಯಾಕೆಂದರೆ ಆ ತೀರ್ಥ ಜಲವನ್ನು ತಲೆಗೆ ಹಾಕಿಸ್ಕೊಂಡು ಸ್ನಾನಕ್ಕೆ ವ್ಯವಸ್ಥೆ ಮಾಡ್ಕೊಂಡು, ಅಂದರೆ ಒಂದು ಚೊಂಬು ನೀರು ಮೈಮೇಲೆ ಬಿದ್ದರೆ ಆ ವಸಂತದ ನೀರು, ಆ ಓಕ್ಳಿ ನೀರು, ಅಲ್ಲಿ ಆಗುವಂತಹ ಬದಲಾವಣೆಗಳೇ ಬೇರೆ. ಹಾಗಾಗಿ ಎಲ್ಲರೂ ತರುವಂಥದ್ದಲ್ಲ. ಮನೆಗಿರ್ತಕ್ಕಂಥವ್ರು 20 ಜನ ಬಂದರೆ 20 ಜನನೂ ಬ್ಯಾಗ್ ಮೇಲೆ ಬಟ್ಟೆ ಹಿಡ್ಕೊಂಬಂದರೆ ಅಲ್ಲಿ ವ್ಯವಸ್ಥೆಗಳು ಕಷ್ಟ ಆಗ್ಬೋದು. ಯಾರು ಸೇವೆಗೆ ಕೂತ್ಕೊಳ್ತೀರಿ, ಯಾರು ಸೇವಾಕರ್ತರಾಗಿ ಒಳಗಡೆ ಕೂತ್ಕೊಂಡು ಈ ಸೇವೆಯಲ್ಲಿ ನಾವು ಪಾಲ್ಗೊಳ್ತೀರಿ ಅಂತ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಂಕಲ್ಪ ಮಾಡಿಸಿ ಕೂತ್ಕೊಳ್ತೀರಿ. ಕಾರ್ಯಕ್ರಮ ಇದು ಓಕಳಿ ಆದ ತಕ್ಷಣ, ಅಂದರೆ ವಸಂತ ಆದ ತಕ್ಷಣ ಪುನಃ ಹೋಮ ಪ್ರಾರಂಭ ಆಗುತ್ತೆ. ಆ ಹೋಮ ಆಗಿ ಮಧ್ಯಾಹ್ನ 12:30 ಮಹಾಮಂಗಳಾರತಿ ಆಗುತ್ತೆ. ಅಲ್ಲಿವರೆಗೂ ಈ ಸೇವೆಯಲ್ಲಿ ಪಾಲ್ಗೊಳ್ತಕ್ಕಂಥವ್ರು ಮಾತ್ರ ನೀವು ವಸ್ತ್ರವನ್ನು ತಂದರೆ ಸಾಕು. ಶ್ರೀನಿವಾಸ್, ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾಂ, ಸರಿ. ಯಾಕೆಂದರೆ ನಮ್ಮಲ್ಲಿ ಆ ಓಕ್ಳಿನ ಮೈಮೇಲೆ ಬೀಳಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬರೋದು ಬೇರೆ, ಆ ಓಕ್ಳಿಯನ್ನು ಪ್ರೋಕ್ಷಣೆ ಮಾಡೋಣ. ಆದರೆ ಪ್ರತ್ಯೇಕವಾಗಿ ಈ ಅನುಷ್ಠಾನಕ್ಕೆ ಬರ್ತಕ್ಕಂಥವ್ರು ಮಾತ್ರ, ಯಾರು ಸಂಕಲ್ಪ ತೆಗೆದುಕೊಂಡು ಅನುಷ್ಠಾನಕ್ಕೆ ಕೂತ್ಕೊಳ್ತೀರಿ ಅಂಥವ್ರಿಗೆ ಈ ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಯಾಕೆಂದರೆ ಎಲ್ಲಕ್ಕೂ ಒಂದು ಲಿಮಿಟ್ ಅಂತಿದ್ರೇ ಚೆನ್ನ. ಇಲ್ಲ ಅಂದರೆ ಆಶ್ರಮದ ತುಂಬ ನಾವೇನು ಮಾಡಬೇಕು, ಒಂದು ಸ್ಪ್ರಿಂಕ್ಲರ್ ಹಾಕ್ಬಿಡ್ಬೇಕು, ಅದು ವ್ಯತ್ಯಾಸ ಶವರ್ ಥರ ಮಾಡಬೇಕು. ಅದಾಗೋದಿಲ್ಲ, ಕಷ್ಟ ಆಗುತ್ತೆ. ಯಾಕೆಂದರೆ ಭಕ್ತರಿಗೆ ಯಾವುದು ಮುಖ್ಯ, ಯಾರು ಸಮಸ್ಯೆಯಲ್ಲಿದ್ದಾರೆ, ಯಾವ ವರ್ಗ ಏನು ತೊಂದರೆಯಲ್ಲಿದೆ, ಅದಕ್ಕೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನ ಆಗಬೇಕಿದು. ಆದರೆ ನೋಡೋ ಕಣ್ಗಳಿಗೆ ನೀವು ಎಷ್ಟು ಜನ ಬಂದರೂ ಆನಂದವಾಗಿ ನೋಡಿ. ಯಾಕೆಂದರೆ ಕಾರ್ತಿಕ ಮಾಸದಲ್ಲಿ ಈ ಒಂದು ಅನುಷ್ಠಾನ ಬಹಳ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಅನುಷ್ಠಾನಕ್ಕೆ ಬರಲಿಚ್ಛಿಸ್ತಕ್ಕಂಥವ್ರು, ಸೇವೆಗೆ ಕೊಡೋಕೆ ಇಚ್ಛಿಸ್ತಕ್ಕಂಥವ್ರು, ಸೇವಾಕರ್ತರುಗಳಾಗಿ ಸೇವೆಯನ್ನು ಮಾಡ್ತೀವಿ, ನಾವು ಈ ಒಂದು ಸೇವೆ ನಮಗೆ ಬೇಕು, ಈ ಅನುಷ್ಠಾನ ನಮಗೆ ಬೇಕಾಗಿದೆ,
ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮದುವೆ ಆಗ್ತಿಲ್ಲ ಅಥವಾ ನಮ್ಮ ದಂಪತಿಗಳಿಗೆ ನಮಗೆ ನೆಮ್ಮದಿ ಇಲ್ಲ ಅಂತಹವರು ನಾನು ಕೊಡುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಹೆಸರು, ನಿಮ್ಮ ಫೋಟೋನೂ ಹಾಕಿ, ಬೇಕಾ ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ, ಗೋತ್ರವನ್ನು ಬರೆದು ಕಳಿಸಿ. ಹಾಗೆ ಸೇವೆ ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ಈ ನಂಬರ್ನ ನೀವು ನೋಟ್ ಮಾಡ್ಕೊಳ್ಳೋದು ಬಹಳ ಉತ್ತಮ. 9742690055 9742690055 9742690055 ಈ ಪ್ರಕಾರವಾಗಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಕರೆ ಮಾಡಿದ್ರೆ ಫೋನ್ ಎತ್ಕೊಳ್ಳೋರು ಯಾರೂ ಇಲ್ಲ. ಆದ್ದರಿಂದ ನೀವು ಆರಾಮಾಗಿ ವಾಟ್ಸಪ್ ಮಾಡಿಬಿಟ್ರೆ ನಾವು ಶನಿವಾರದವರೆಗೂ ಅವಕಾಶ ನೋಡ್ತೀವಿ. ಶನಿವಾರದವರೆಗೂ ಎಷ್ಟು ಜನ ಸೇವೆಗೆ ನೀವು ಬಂದಿದ್ದೀರಿ ಅಷ್ಟು ಜನಕ್ಕೆ ವ್ಯವಸ್ಥೆಗಳನ್ನು ಹಾಗೇ ಏರ್ಪಾటు ಮಾಡಬೇಕು. ಯಾಕೆಂದರೆ ಈ ಸೇವೆಗೆ ಕೊಡೋರಿಗೆ ಪ್ರತ್ಯೇಕವಾದಂತಹ ಪ್ರಸಾದದ ವ್ಯವಸ್ಥೆ ಆಗಬೇಕು. ಕಂಕಣದ ದಾರ ಆಗಬೇಕು. ಜೊತೆಗೆ ಆ ಲಕ್ಷ್ಮೀನಾರಾಯಣರ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಮುಂದೆ ಏನು ಮಾಡಬೇಕು, ಬರೀ ಇಲ್ಲಿ ಸ್ನಾನ ಮುಗಿಸ್ಕೊಂಡು ಇಲ್ಲಿ ಆ ತೀರ್ಥ ಜಲ ಮೈಮೇಲೆ ಹಾಕ್ಕೊಂಡು ಹೊರಟ್ರೆ ಸಾಲಲ್ಲ. ಅದರ ಮುಂದೆ 11 ದಿವಸದ ಅನುಷ್ಠಾನ ಇರುತ್ತೆ. ಆ 11 ದಿವಸದ ಅನುಷ್ಠಾನ ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ನಾನು ನಿಮಗೆ ಆವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೇನೆ. ಆ ಕಾರ್ಯಕ್ರಮದಲ್ಲಿ ಸವಿಸ್ತಾರವಾದ ಮಾಹಿತಿ ನಿಮಗೆ ಸಿಗುತ್ತೆ. ಆದರೆ ಕಾರ್ಯಕ್ರಮಕ್ಕೆ ಬರುವಂಥ ಮನಸ್ಸು ನಿಮ್ಮದಾಗಿರಬೇಕು. ಇದೆಲ್ಲ ಪ್ರತ್ಯೇಕವಾಗಿ ಒಬ್ಬೊಬ್ಬರೇ ಮಾಡಿಸ್ಕೊಳ್ಬೇಕು ಅಂದರೆ, ಮನೆಗಳಲ್ಲಿ ನೀವು ಮಾಡಿಸ್ಬೇಕು ಅಂದರೆ, ಅಥವಾ ನೀವೇ ಪ್ರತ್ಯೇಕವಾಗಿ ಮಾಡಿಸ್ಕೊಳ್ಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚಿನ ವ್ಯವಸ್ಥೆ ಇದೆ. ಆದರೆ ಇಂತಹ ಸಾಮೂಹಿಕವಾಗಿರ್ತಕ್ಕಂಥ, ಅದರಲ್ಲೂ ಸಾಲಿಗ್ರಾಮ ಕ್ಷೇತ್ರವಾಗಿ ಲಕ್ಷ್ಮೀ ಬೋರಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪವಾಡ ಸದೃಶವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಯಾರೆಲ್ಲ ಸಮಸ್ಯೆಯಲ್ಲಿದ್ದೀರಿ, ಸಮಸ್ಯೆಯಲ್ಲಿರ್ತಕ್ಕಂಥವರು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಯಾಕೆಂದರೆ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ಮಹರ್ಷಿವಾಣಿ ತಂಡ ಅಥವಾ ನಮ್ಮ ಕನ್ನಡದಲ್ಲಿ ನಾವು ಇಂಥದ್ದೊಂದು ವಿಚಾರಗಳನ್ನು ಹೇಳಿದಾಗ, ಒಂದು ಶ್ರೇಷ್ಠರೆಯಾಗಲಿ ಅಥವಾ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಲಿ, ಇದಕ್ಕೆ ಅದರದೇ ಆದಂಥ ಒಂದು ಹೊತ್ತಿರುತ್ತೆ, ಅದರದೇ ಆದಂತಹ ಪವಾಡ ಇದೆ, ಅದರದೇ ಆದಂಥ ಶಕ್ತಿ ಇದೆ. ಸಮಸ್ಯೆ ಹೊತ್ತಿರ್ತಕ್ಕಂಥವ್ರಿಗೆ ಸಮಸ್ಯೆಗಳಿಂದ ಪರಿಹಾರ ಆಗಬೇಕು. ನಮ್ಮ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೆ ನಾವು ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ, ಸಮಸ್ಯೆ ಅಂತಿದ್ದಾಗ ಅದಕ್ಕೊಂದು ಪರಿಹಾರ ಹುಡ್ಕೊಳ್ಬೇಕು. ಆ ಪರಿಹಾರ ಭಾಗ ಇಲ್ಲಿ ಸಿಗುವಂಥದ್ದಾಗಬೇಕು. ಹಾಗಾಗಿ ಯಾರೆಲ್ಲ ಮಹರ್ಷಿ ಮಂದಿರಕ್ಕೆ ಬಂದು ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ಒಂದಿಷ್ಟು ನೆಮ್ಮದಿ ಕಾಣ್ತಿದ್ದೀರಿ, ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿನ ಒಂದು ಪವಾಡ ಏನು, ಇಲ್ಲಿನ ಸಾನ್ನಿಧ್ಯದ ಶಕ್ತಿ ಎಂಥದ್ದು ಅಂತ. ಅಂತಹ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಲಕ್ಷ್ಮೀನಾರಾಯಣರ ವಸಂತ ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅನ್ನೋ ಆರಾಧನೆ ತಮಗೆಲ್ಲರಿಗೂ ಸಹಿತ ಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ಕೊಡ್ತಾನೆ ಬಂದಿದ್ದಾರೆ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನೂ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾನೆ. ಇಷ್ಟು ದಿನನೂ ಕೂಡ ತಿಳಿಸ್ಕೊಡ್ತಾನೆ ಬಂದಿದ್ದಾರೆ, ಇವತ್ತೂ ಕೂಡ ತಿಳಿಸ್ಕೊಡ್ತಾರೆ. ಹಾಗಾಗಿ ಈಗ ಇಷ್ಟು ಹೊತ್ತಿನವರೆಗೂ ಕೂಡ ತಿಳಿಸಿರ್ತಕ್ಕಂಥ ಮಾಹಿತಿಗಳಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿಯ ಲಕ್ಷ್ಮೀ ವಸಂತೋತ್ಸವದ ಕಾರ್ಯಕ್ರಮದ ಕುರಿತಾಗಲಿ, ಮುಂಬರ್ತಕ್ಕಂಥ ಕಾರ್ಯಕ್ರಮದ ಕುರಿತಾಗಲಿ ಎಲ್ಲದರ ಬಗ್ಗೆನೂ ಕೂಡ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ವಸಂತೋತ್ಸವದ ಕಾರ್ಯಕ್ರಮದ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ಪಡಿಬೇಕಾಗಿ ವಾಟ್ಸಪ್ನ ಮುಖಾಂತರ ಒಂದು ವಿಚಾರವನ್ನು ತಿಳ್ಕೊಳ್ಳಿಕ್ಕಾಗಿ ಈಗ ದೂರವಾಣಿ ಸಂಖ್ಯೆಯನ್ನು ಕೂಡ ಗುರುಜಿಯವರು ತಿಳಿಸಿದ್ದಾರೆ. ಆ ಒಂದು ದೂರವಾಣಿ ಸಂಖ್ಯೆಯಲ್ಲಿ ದಯವಿಟ್ಟು ಕೂಡ ಯಾರನ್ನು ಕೂಡ ಹೆಚ್ಚು ಕಡಿಮೆ ಮಾಡದಿರ ಆ ಒಂದು ದೂರವಾಣಿ ಸಂಖ್ಯೆಯನ್ನು ನೋಟ್ ಡೌನ್ ಮಾಡಿಕೊಂಡು ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಈಗ ಗುರುಜಿಯವರು ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸ್ಕೊಡ್ತಾರೆ. ಖಂಡಿತ. ಓಂ ಕಲ್ಯಾಣಾತ್ಮದ ಗಾತ್ರಾತ್ ಕಾಮಿತಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋವಿತ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಬುಧವಾರದ ಮಹಾವಿಷ್ಣು ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಪತಿ ಆರಾಧನೆ ಜೊತೆಗೆ ಇವತ್ತು ಆಚರಿಸಬೇಕಾಗಿರ್ತಕ್ಕಂಥ ಕೆಲವಷ್ಟು ಅನುಷ್ಠಾನಗಳಿದೆ, ಅದರ ಬಗ್ಗೆಯೂ ತಿಳ್ಕೊಳ್ಳೋಣ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಶುಕ್ಲಪಕ್ಷ 22/11/2023 ಬುಧವಾರ ದಶಮಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಪೂರ್ವಭದ್ರ ನಕ್ಷತ್ರ ಇರತಕ್ಕಂತಹದ್ದು, ಅದರಲ್ಲೂ ರಾಶಿ ನಕ್ಷತ್ರಚಾರ ಪ್ರಕಾರ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಇವತ್ತು ಯಾರೆಲ್ಲ ಭೂಮಿ ಪೂಜೆಯನ್ನು ಮಾಡ್ತಿದ್ದೀರಿ, ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ತಾವು ಏನು ಸಂಕಲ್ಪ ಮಾಡಿದ್ದೀರಿ ಆ ಸಂಕಲ್ಪ ಪರಿಪಕ್ವವಾಗಿ ಸಿದ್ಧಿಯಾಗಲಿ. ಹಾಗೆ ನಾವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಅರ್ಥಪೂರ್ಣವಾದಂತಹ ಕೆಲಸಗಳು ಕಾರ್ಯಗಳು ಸಿದ್ಧಿಯಾಗಬೇಕು ಎಂಬತಕ್ಕಂಥದ್ದು ಪ್ರತಿಯೊಬ್ಬರ ಚಿಂತನೆಯಲ್ಲಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇನ್ನು ರಾಶಿಫಲವನ್ನು ಸಹಿತ ನಾವು ತಿಳ್ಕೊಳ್ಳುವಂಥದ್ದಿದೆ.
ರಾಶಿ ಬಲವನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಬೇಕು. ಕಾರ್ತಿಕ ಮಾಸ, ದೀಪದ ಮಾಸ, ದೀಪೋತ್ಸವಗಳ ಮಾಸ. ಎಲ್ಲಿಂದೆಲ್ಲಿ ನೋಡರೂ ಸಹಿತ ದೀಪಗಳನ್ನು ಹಚ್ಚಿ ಬೆಳಕನ್ನಿಂದ ಆ ಭಗವಂತನ ದರ್ಶನ ಮಾಡುವಂಥ ಕಾಲ. ತಾವು ಪ್ರತಿನಿತ್ಯ, ನಾನು ಮೊದಲಿಂದ ಹೇಳ್ತಾ ಬರ್ತಿದ್ದೀನಿ, ಕಾರ್ತಿಕ ಮಾಸದಲ್ಲಿ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಎದ್ದು ಸ್ನಾನ ಮಾಡಿ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡದ ಹತ್ರ ದೀಪ ಹಚ್ಚಿ ಅಲ್ಲಿ ನಮಸ್ಕಾರ ಮಾಡೋದ್ರಿಂದ ಶೀಘ್ರ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಯಾಕೆಂದರೆ ತುಳಸಿಯ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ಅಲ್ಲಿ ಪ್ರದಕ್ಷಿಣಾ ನಮಸ್ಕಾರ ಮಾಡೋದ್ರಿಂದ ಜನ್ಮದಾರಭ್ಯ ಇರತಕ್ಕಂಥ ಕರ್ಮಫಲ ದೂರ ಆಗುತ್ತೆ. ಎಂತಹ ಸಮಸ್ಯೆಗಳಿದ್ರೂ ಸಮಸ್ಯೆಗೊಂದು ಪರಿಹಾರವನ್ನು ಬೆಳಗಿನ ತುಳಸಿ ಗಿಡದ ಹತ್ರ ದೀಪ ಹಚ್ಚೋದ್ರಿಂದ ಆ ತುಳಸಿಯ ಸಾನ್ನಿಧ್ಯದಲ್ಲಿ ಅಂತಹ ಒಂದು ಶಕ್ತಿ ಇರುತ್ತೆ. ಯಾಕೆಂದರೆ ಸದಾಕಾಲ ದಾಮೋದರ ವಾಸಸ್ಥಳ ಅಂದರೆ ಮಹಾವಿಷ್ಣು ನಿಲ್ತಿರ್ತಕ್ಕಂಥ ಸಾನ್ನಿಧ್ಯ. ವಿಷ್ಣು ದೇವರಿಗೆ ತುಳಸಿ ಅಷ್ಟೊಂದು ಪ್ರೀತಿ. ಹಾಗಾಗಿ ಎರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟರೆ ಸಾಕು, ಭಗವಂತನ ಸಂಪೂರ್ಣ ಕೃಪೆ ಎಲ್ಲರಿಗೂ ಸಿಗುವಂಥದ್ದಾಗುತ್ತೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಹಾಗೆ ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೇಷರಾಶಿಯವರಿಗೆ ನಿಜಕ್ಕೂ ಬಹಳ ಅದೃಷ್ಟ ಇದೆ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ನಿಮ್ಮ ಮನೆ ದೇವರ ಪ್ರಾರ್ಥನೆ ಆದಮೇಲೆ ಸ್ನಾನ ಸಂಧ್ಯಾವಂದನೆ ಮುಗಿಸ್ಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರಲ್ಲಿ ಸಮಾಧಾನವಾಗಿ ತೃಪ್ತಿಕರವಾಗಿ ಮಾತಾಡಿಕೊಂಡು ಮನೆಯಲ್ಲಿ ಒಂಚೂರು ಏನಾದರೂ ಸಿಹಿ ಪದಾರ್ಥವನ್ನು ನಿಮ್ಮ ಜನ್ಮದಾತೆ ತಾಯಿ ಕೈನಲ್ಲೋ ಅಥವಾ ನಿಮ್ಮ ಮಡದಿ ಕೈನಲ್ಲೋ ಅಥವಾ ನಿಮ್ಮ ಮಕ್ಕಳ ಕೈನಲ್ಲೋ ಒಂದು ಚೂರು ಸಿಹಿಯನ್ನು ತಿಂದು ತದನಂತರ ನಿಮ್ಮ ಮನೆಯಿಂದ ಆಚೆಗೆ ಹೊರಟಿದ್ದೆ ಆದರೆ ಖಂಡಿತ ಒಳ್ಳೆಯ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಜೋಪಾನ ಬೇಕಾಗುತ್ತೆ. ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರಗಳು, ಲೇವಾದೇವಿ ಏನೇ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕು, ಸರಿ ಯಾವುದು ತಪ್ಪು ಯಾವುದು ಅಂತ. ಬೇಕು ಬೇಡಗಳನ್ನು ಸರಿಯಾಗಿ ಚಿಂತನೆ ಮಾಡದಿದ್ದರೆ ಅದರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಾ ಹೋಗುತ್ತೆ. ಹಾಗೆ ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ವೃಷಭ ರಾಶಿಯವರಿಗೆ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲೂ ಲಾಭವನ್ನು ಗಳಿಸ್ತೀರಿ. ಅದರಲ್ಲೂ ಇವತ್ತಿನ ದಿವಸ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ ಸರಿಸುಮಾರು 12 ಗಂಟೆ 45 ನಿಮಿಷದಿಂದ 4:20 ತನಕ ಬಹಳ ಒಳ್ಳೆಯ ಕಾಲ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಅದರಿಂದ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ತಾವು ಏನು ಅಂದುಕೊಂಡಿದ್ರೂ ಅದನ್ನು ಸಾಧನೆ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಹೆಚ್ಚಿನ ಫಲಗಳು ಸಿಗಬೇಕಾದರೆ ಭಗವತಿಯ ಅನುಗ್ರಹ ಬೇಕೇ ಬೇಕು. ಅದರಿಂದ ದೇವರ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ. ಜೊತೆಯಲ್ಲಿರ್ತಕ್ಕಂಥವರ ನಿಂದನೆಯ ಮಾತಿರುತ್ತೆ. ವ್ಯವಹಾರಗಳಲ್ಲಿ ಎಲ್ಲೋ ಒಂದು ಕಡೆ ಕೈ ನೋವು ಉಂಟಾಗ್ತಾ ಇರುತ್ತೆ. ಮನಸ್ಸು ನೆಮ್ಮದಿಯಿಲ್ಲದಂಥ ಪರಿಸ್ಥಿತಿ ಎದುರಾಗೋದ್ರಿಂದ ಇವತ್ತು ನೀವು ಹಾಕುವ ಹೆಜ್ಜೆ ಭಾಳ ಜೋಪಾನನೇ ಬೇಕು. ಹಾಗೆ ಯಾರನ್ನು ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿಯೂ ಇರುತ್ತೆ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕು. ಇವತ್ತು ದುಡುಕಿ ಯಾವ ತೀರ್ಮಾನ ತಂದ್ಕೋಬೇಡಿ. ಮಾಡುವ ಪ್ರತಿಯೊಂದು ಕೆಲಸವೂ ಮತ್ತೊಬ್ಬರ ಒಂದು ಸಹಾಯದಿಂದಲೇ ಇರಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ತಾವೆಷ್ಟೇ ಜ್ಞಾನವುಳ್ಳಂಥವರಾದರೂ ಇನ್ನೊಬ್ಬರ ಸಹಾಯ ತೆಗೆದುಕೊಂಡು ಒಂದು ಹೆಜ್ಜೆ ಮುಂದೆ ಹಾಕೋದ್ರಲ್ಲಿ ಬಹಳಷ್ಟು ಅರ್ಥವಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ನು ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಸ್ವಾಮೀಜಿ, ನಾನ್ ರತ್ನವ್ವ ಮಾದೇವಪ್ಪ ಬಂಕಾಪುರಿ. ನಾವು ಹಾನಗಲ್ ತಾಲೂಕ್ ಹಾವೇರಿ ಜಿಲ್ಲಾ ಶೇಷಗಿರಿ ಅಂತ. ನೀವು ನಾನು ಕಾರ್ಯಕ್ರಮಕ್ಕೆ ಹಳಬ್ರು ಅಂತ ನನಗೆ ಇವಾಗ ಗೊತ್ತಾಯ್ತು. ಹೌದ್ರಿ ಸರ್, ನಾವು ಕಾರ್ಯಕ್ರಮ ನೋಡ್ತಿದ್ದೀವಿ ಗುರುಗಳೇ. ಆದ್ರ ನಮ್ಗ್ ಕಾಲ್ ಮಾಡಕ್ ಎಲ್ಲಾ ನಂಬರ್ ಟ್ರೈ ಮಾಡಿದ್ವಿ. ದೇವ್ರು ಇವತ್ ನಮ್ಗೆ ಕೊಟ್ಟಿದ್ವಿ. ತಾಯಿ ಅನುಗ್ರಹ, ಭಗವಂತನ ಅನುಗ್ರಹ, ನಿಮ್ಗೆ ಕರೆ ಸಿಕ್ಕಿದೆ. ಗುರುಜಿ ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ
ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೇವ್ರಿ ಗುರುಗಳೇ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಇನ್ನೂ ಚೆನ್ನಾಗಿರಬೇಕು, ಇನ್ನೂ ಆರೋಗ್ಯಕರವಾಗಿರಬೇಕು. ಸಮಸ್ಯೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ಸಮಸ್ಯೆಗಳನ್ನು ಆಗಿಂದಾಗಲೇ ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಕಾಣುವಂಥದ್ದಾಗಬೇಕು. ನಾವು ಹೇಳಮ್ಮ. 4 ಮಕ್ಕಳ್ರಿ ಗುರುಗಳೇ. ನಮ್ಮ ಮನೆಯವ್ರು ತೀರ್ಕೊಂಡು 7 ವರ್ಷ ಆತ್ರಿ. ಅಯ್ಯೋ. ನಾವ್ ಅನ್ಕೊಂಡತ್ತೆ ಯಾವ್ದೂ ಆಗಲ್ಲ ಗುರುಗಳೇ. ಮಕ್ಕಳಿಗೆ ಎಷ್ಟು ವಯಸ್ಸು? ಮಕ್ಕಳಿಗೆ ದೊಡ್ಡವಳಿಗೆ BSc ನರ್ಸಿಂಗ್ ಓದಿಸಿದ್ವಿ ಗುರುಗಳೇ. ಅವಳು ಲವ್ ಮಾಡಿ ಮ್ಯಾರೇಜ್ ಆಗಿ ಹೋದ್ಲು. ಅವಳಿಗೆ ಮಗನಿಗೆ, ದೊಡ್ಡ ಮಗನಿಗೆ 15 ನಡೀತಾ ಇದೆ. ಇನ್ನೊಬ್ಬ ಮಗಳಿಗೆ 19, ಇನ್ನೊಬ್ಬ ಸಣ್ಣ ಮಗಳಿಗೆ 16 ವರ್ಷ ಗುರುಗಳೇ. ಇನ್ನು 3 ಮಕ್ಕಳ ಜವಾಬ್ದಾರಿ ಇದೆ. ಹೌದ್ರಿ ಗುರುಗಳೇ. ಇರಲಿ. ಈಗ ಮನೆ ಸಂಸಾರ ನಡೆಯೋದು ಯಾರಿಂದ? ಗುರುಗಳು ಮದುವೆದಾಗಿಂದ ನಾನೇ ಗುರುಗಳು ಎಲ್ಲ ಕಷ್ಟಪಟ್ಟು ಮಕ್ಕಳೆಲ್ಲ ಜೋಪಾನ ಮಾಡಿದೆ ಗುರುಗಳೇ. ನಮ್ ರಿಲೇಷನ್ ಎಲ್ಲ ಸ್ವಲ್ಪ ನೋಡ್ತಾರಿ ಗುರುಗಳೇ. ನಮ್ಮ ಹುಬ್ಬಳ್ಳಿ ಅಕ್ಕ ಅದಾಳ್ರಿ, ಅವಳು. ಆದರೂ ಒಂದು ಹೆಣ್ಣು ಮಗಳ ಜವಾಬ್ದಾರಿ ಎಷ್ಟು ತಗೊಳ್ಬೇಕಾಗಿದೆಮ್ಮ. ನಾವು ಎಷ್ಟೋ ಬಾರಿ ಹೇಳ್ತಿರ್ತೀವಿ. ಕಷ್ಟಪಟ್ಟು ನಿಮ್ಗೆ ಕರೆ ಮಾಡ್ಬೇಕಂತ ಎಷ್ಟು ಟ್ರೈ ಮಾಡಿದ್ರಿ ಗುರುಗಳೇ, ಆಗ್ಲಿಲ್ಲ. ಇರಲಿ ತಾಯಿ, ಇವತ್ತನ್ನ ನಿಂಗೆ ದಾರಿ ಮಾಡಿಕೊಟ್ಟಿದ್ದಾಳಲ್ಲ. ನಿನ್ನ ಜೀವನ ಚೆನ್ನಾಗಿದ್ದು ನಿನ್ನ ಮನೆ ಕುಟುಂಬ ಚೆನ್ನಾಗಿರಲಿ ಅಂತ ನನ್ನ ಆರಾಧ್ಯ ದೇವತೆ ನಾನು ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ಬೋಹರ ಸ್ವಾಮಿನೂ ನಾನು ಪ್ರಾರ್ಥನೆ ಮಾಡ್ತೀನಿ. ಆದಷ್ಟು ಬೇಗ ಮಕ್ಕಳಿಗೊಂದು ಒಳ್ಳೆ ದಾರಿ ಆಗಲಿ, ಮಗನಿಗೆ ಒಳ್ಳೆ ಕೆಲಸ ಆಗಲಿ, ಇನ್ನಾದರೂ ಜೀವನದಲ್ಲಿ ಸ್ವಲ್ಪ ಬೆಳಕು ಕಾಣುವಂಥದ್ದಾಗಲಿ. ಜೀವನ ಪೂರ್ತಿ ಬರೀ ಕಬ್ಬಿನ ಗಾಣದಲ್ಲಿ ಕಬ್ಬು ಗಾಣಕ್ಕೆ ಹಾಕ್ದಂಗೆ ಬರೀ ಜೀವನ ಪೂರ್ತಿ ಕಷ್ಟಗಳನ್ನೇ ನೋಡ್ಕೊಂಬಂದಿದೆ ತಾಯಿ ನೀನು. ಇನ್ನಾದರೂ ಬೆಳಕು ಸಿಗಲಿ ನಿನ್ನ ಜೀವನದಲ್ಲಿ. ಈಗ ಮಗ ಏನು ಓದ್ತಾ ಇದ್ರಮ್ಮ? BSc ಓದ್ತಾನ್ರಿ. ಆಗಲಿ, ಮಗನ್ನ ಚೆನ್ನಾಗಿ ಓದಿಸಿ ಅವನಿಗೊಂದು ಒಳ್ಳೆ ಜಾಬ್ ಆಗಲಿ. BSc ಓದ್ತಾಳ್ರಿ ಮಗ. BSc ಓದಾತನ್ರಿ. ಇನ್ನೊಬ್ಬನ 10th ಫೇಲ್ ಆದ ಗುರುಜಿ. ಒಂದ್ ವಿಷಯ ಹೋಗೈತಿ ಅವನಿಗೆ. ಅವನೇ ಬಾಳ ಉಡಾಳ ಗುರುಗಳೇ. ಇರಲಿ, ಅವನಿಗೂ ಏನಾದ್ರು ಒಂದು ಜನರಲ್ಲ. ಈಗ ಕೆಲವರಿಗೆ ವಿದ್ಯಾಭ್ಯಾಸ ಅಂಟೋದಿಲ್ಲ, ಹಾಗಂತ ಅವ್ರು ಮೂರ್ಖರಲ್ಲ. ವಿದ್ಯೆ ಇಲ್ದಿದ್ರೂ ಆ ವಿದ್ಯಾವಂತರಿಗೆ ಪಾಠ ಹೇಳೋ ಮಟ್ಟಕ್ಕೆ ಬಂದ್ಬಿಡ್ತಾರೆ ಅವರು. ಅಂದರೆ ಅವರಲ್ಲಿ ಬೇರೆ ದೇವರೊಂದು ಜ್ಞಾನವನ್ನು ಕೊಟ್ಟಿರ್ತಾನೆ. ಅದರಿಂದ ನಾವು ಯಾರನ್ನೂ ಕಡೆಗಣಿಸೋಂಗಿಲ್ಲ. ಅವರಲ್ಲಿ ಏನು ವಿದ್ವತ್ತಿರುತ್ತೆ ಅದನ್ನೇ ನಾವು ಅಭಿವೃದ್ಧಿ ಪಡಿಸೋಕ್ಕೆ ಯೋಚನೆ ಮಾಡ್ತಾ ಹೋಗಬೇಕು. ಅವನಿಗೆ ಹೇಳಿ, ಆದಷ್ಟು ಯಾವುದಾದ್ರು ಒಂದು ದಾರಿಯಲ್ಲಿ ನೀನು ಅಭಿವೃದ್ಧಿ ಆಗಲೇಬೇಕು, ನೀನು ಚೆನ್ನಾಗಿ ಇಂಪ್ರೂವ್ ಆಗಪ್ಪ, ನೀನು ಬೆಳಿ, ನೀನು ಚೆನ್ನಾಗಿರು ಅಂತ ನಿಮ್ಮ ಆಶೀರ್ವಾದ ಅವ್ರಿಗೆ ಕೊಡಿ. ಆ ಮಕ್ಕಳು ಚೆನ್ನಾಗಿ ನೋಡಿಸಿ. ಮಕ್ಕಳು ಈಗ ಇರ್ತಕ್ಕಂಥ ದೊಡ್ಡ ಮಕ್ಕಳಾದರೂ ಸಹಿತ ಆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದು ಹಂತಕ್ಕೆ ಬಂದು ಆದಷ್ಟು ಬೇಗ ಅವ್ರಿಗೆ ಅನುಕೂಲ ಆಗಲಿ. ನಿನ್ನ ಕುಟುಂಬ ಚೆನ್ನಾಗಿರಲಿ ಅಂತ ನಾನು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತೀನಮ್ಮ. ಧೈರ್ಯವಾಗಿರು. ನಿನ್ನ ಸ್ವರತರಂಗ ಪ್ರಕಾರ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಾದರೂ ಒಳ್ಳೆ ಆರೋಗ್ಯ, ಒಳ್ಳೆ ನೆಮ್ಮದಿ ಸಿಗುವಂಥದ್ದಾಗಲಿ, ಇನ್ನಾದರೂ ಸ್ವಲ್ಪ ಕಷ್ಟದಿಂದ ಪಾರಾಗುವಂಥದ್ದಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಿಥುನ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸು. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಬೆಳಕನ್ನು ಕಾಣುವಂಥ ದಿನ. ಇವತ್ತು ನಿಜಕ್ಕೂ ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರಾದರೂ ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಏನಾರು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಅರ್ಥಪೂರ್ಣವಾದಂತಹ ಲಾಭವನ್ನು ಗಳಿಸುವಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಮನಸ್ಸಲ್ಲೊಂದು ಆತಂಕಕ್ಕೆ ತಂದುಕೊಳ್ತೀರಿ, ಭಯಪಡ್ತೀರಿ. ಅದೆಲ್ಲದರಿಂದಲೂ ಸಹಿತ ಮುಕ್ತರಾಗಬೇಕು. ಹಾಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ, ಗಣಪತಿಯ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಏನಾದರೂ ಸಾಧನೆ ಮಾಡಬೇಕಾದ್ರೆ ನೀವೊಂದು ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ನಿರ್ಣಯ ಶೀಘ್ರ ಫಲ ಸಿದ್ಧಿಯಾಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹೊರನ ಅನುಗ್ರಹದಿಂದಲೇ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಆದರೆ ಯಾವುದೇ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ, ಬಲವಂತ ಮಾಗಸ್ನಾನ. ಅಂದುಕೊಳ್ಳೋದೊಂದು, ಮಾಡೋದು ಮತ್ತೊಂದು. ಹೊರಡಬೇಕಾದ ಸ್ಥಳ ಆಲೋಚನೆ ಬೇರೆ, ಮತ್ತು ಇರತಕ್ಕಂಥ ಸ್ಥಳದಲ್ಲಿ ಬೇರೆ ಒಂದು ಆಲೋಚನೆ. ಅಂದರೆ ಯಾವುದೂ ಸಹಿತ ನೀವು ಅಂದುಕೊಂಡಷ್ಟು ವೇಗವಾಗಿ ನಡೀತಕ್ಕಂಥದ್ದಲ್ಲ. ಆದರೆ ನಿಮ್ಮ ಕುಲದೇವರ ಅನುಗ್ರಹದಿಂದ, ಮಾತಾಪಿತೃಗಳ ಆಶೀರ್ವಾದದಿಂದ ಸಿಂಹರಾಶಿಯವರು ನಿಜಕ್ಕೂ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹೆಣ್ಣುಮಕ್ಕಳು ಇವತ್ತಿನ ದಿವಸ ಸ್ವಲ್ಪ ಜೋಪಾನವಾಗಿರಿ. ಯಾರನ್ನೂ ಹೆಚ್ಚು ಮಾತಾಡಬೇಡಿ, ಮೌನದಿಂದಿರಿ. ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಯಾರು ನನ್ನವರು ತನ್ನವರು ಅನ್ನತಕ್ಕಂಥ ಅಭಿಮಾನದಿಂದ ನಿಮ್ಮ ಹತ್ರ ಬರ್ತಾರಲ್ಲ ಅಂಥವ್ರ ಜೊತೆಗೆ ಹೆಚ್ಚಿನ ವ್ಯವಹಾರವಿರಲಿ. ಯಾಕೆಂದರೆ ಇವತ್ತೆಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀವಿ ಅಂದರೆ ಆಗೋದಿಲ್ಲ.
ಹಾಗೆ ನಿಷ್ಠೂರ ಮಾತಾಡ್ತಕ್ಕಂಥವ್ರು, ಬೇಡದ ಮಾತಾಡ್ತಕ್ಕಂಥವ್ರು, ಮನಸ್ಸಿಗೆ ನೋವು ಕೊಡ್ತಕ್ಕಂಥವರೇ ಸಾಕಷ್ಟು ಜನ. ಇಂತಹವ್ರ ಮಧ್ಯದಲ್ಲಿ ತಾವು ಹೇಗಿರಬೇಕು ಆ ಚಿಂತನೆಯನ್ನು ಮಾಡಿ. ಅದರಿಂದ ಸ್ವಲ್ಪ ಜೋಪಾನ, ಎಚ್ಚರಿಕೆಯ ನಡೆ ಇರಲಿ. ಹಾಗೆ ಇವತ್ತಿನ ದಿವಸ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಹಾಗಾಗಿ ದೇವರ ಕೃಪಾಶೀರ್ವಾದದಿಂದ ನಿಮಗೆ ಫಲಗಳು ಹೆಚ್ಚಾಗಿ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನದಿಂದ ಇರ್ತಕ್ಕಂಥವ್ರು ಸಮಾಧಾನಕರವಾಗಿರ್ತೀರಿ. ಇವತ್ತಿನ ದಿವಸ ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಒಂದು ಸ್ವಲ್ಪ ಹಿಂಜರಿಕೆ, ಅದರಲ್ಲೂ ಮಂದಗತಿಯಲ್ಲಿ ಸಾಗುವಂಥ ದಿನ ಈ ಬುಧವಾರ. ಬುಧವಾರದ ಈ ಮಂದಗತಿಯಲ್ಲಿ ಸಾಗುವಂಥ ದಿನವಾದರೂ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, 2 ತುಳಸಿ ದಳವನ್ನು ವಿಷ್ಣು ದೇವರ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ 1 ಚಿಟಿಕೆ ಗೋಧಿ, 1 ಚಿಟಿಕೆ ಬೆಲ್ಲ, ಒಂದು ಸ್ವಲ್ಪ ಅಕ್ಕಿ, ಇವೆಲ್ಲವನ್ನು ಸಹಿತ 1 ಚಿಟಿಕೆಯಷ್ಟೇ ತೆಗೆದುಕೊಂಡು ಹಸಿರು ಗಿಡದ ಮೇಲೆ ಹಾಕಿ. ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಏನಾದರೂ ಒಂಚೂರು ಆಹಾರವನ್ನು ಉಣಬಡಿಸಿ. ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಭಗವಂತ ಕೊಟ್ಟರೆ ಎಲ್ಲವೂ ಹೀಗೆ, ಆ ಕೊಟ್ಟದ್ದನ್ನು ನೆಮ್ಮದಿಯುತವಾಗಿರುವಂಥ ರೀತಿಯಲ್ಲಿ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳ ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾಂ ರೀ ಸರ್, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ರಿ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಊರ ಹೆಸರು ಬ್ಯಾಡ್ರಿ ಸರ್. ಅಮ್ಮ, ತಮ್ಮ ಹೆಸರು ತಿಳ್ಕೊಳ್ಬೋದು? ಬ್ಯಾಡ್ರಿ. ನಿಮ್ಮ ಹೆಸರು ಬೇಡ. ಆಯ್ತು ತಾಯಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಾಂ, ಹಲೋ, ನಮಸ್ಕಾರ ರೀ ಗುರು. ನಮಸ್ತೆ ತಾಯಿ, ಹೇಳಮ್ಮ. ಹಾಂ ರೀ, ನಮ್ಮ ಮನೇದು ಎಷ್ಟು ಕೆಲಸ ಮಾಡಿದ್ರು ಭೀ ಇಬ್ಬರದು ಸಮಸ್ಯೆ, ಮನ್ಯಾಗ ಭೀ ಹುಡುಗರು ಭೀ ನಾವು ಎಷ್ಟು ದುಡಿದ್ರು ಭೀ ಏನು ಭೀ ಸರಿಯಾಗ ಒಟ್ಟ ಏನು ಭೀ ರೊಕ್ಕವೇ ಇರಲ್ರಿ ಒಟ್ಟ ಮನ್ಯಾಗ. ಏನು ಕೆಲಸ ಮಾಡ್ತಾರೆ ಮನೆಯವರು? ಲಾರಿ ಡ್ರೈವರ್ ರೀ. ಇಷ್ಟು ದಿನ ತಿರುಗಾಡಿ ಈಗ ಬೆಂಗಳೂರು ಹೋಗ್ಯಾರಿ ಸದ್ಯಕ್ಕೆ ರೀ. ಹಾಂ ಹಾಂ. ಈಗ ಬೆಂಗಳೂರಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ, ನೀವು ಊರಲ್ಲಿದ್ದೀರಿ? ಹಾಂ ರೀ, ನಾವು ಇಲ್ಲಿ ಊರಾಗಿದ್ದೀವಿ ರೀ. 3 ಮಕ್ಕಳು ಅವ ರೀ, 2 ಹೆಣ್ಮಕ್ಳು ರೀ, ಒಬ್ಬನೇ ಗಂಡ ಮಗ ಅನ್ನ ರೀ. ಎಷ್ಟು ದಿನ ಐತ್ರಿ ಟ್ರೈ ಮಾಡಕತ್ತೀನಿ ರೀ, ಒಟ್ಟ ಸಿಗವಲ್ಲ ಐತ್ರಿ. ಹೆಣ್ಮಕ್ಳು ಏನು ಓದ್ತಾ ಇದ್ದಾರೆ? ಒಬ್ಬಾಕಿ ಡಿಗ್ರಿ ಫಸ್ಟ್ ಆಳ ರೀ, ಒಬ್ಬ ಸೆಕೆಂಡ್ ಇಯರ್ ಅನ್ನ ರೀ, ಒಬ್ಬಾಕಿ ಫಸ್ಟ್ 10ನೇ ಆಳ. ಆದರೂ ನಿಮ್ಮ ಮನೆಯವರು ಡ್ರೈವರ್ ಕೆಲಸ ಮಾಡಿಕೊಂಡು ಮಕ್ಕಳು ಇಷ್ಟು ಜ್ಞಾನವಂತರನ್ನ ಮಾಡಿದ್ದೀರಲ್ಲ, ಇದು ನಿಜಕ್ಕೂ ಹೆಮ್ಮೆ ಪಡುವಂಥ ವಿಚಾರ. ದೇವರು ಮಾಡಿ ಕಲ್ಸಕತ್ತೀವ್ರಿ. ಅವ್ರ ಏನ್ ಮಾಡ್ತಾರಂದ್ರೆ ಅಷ್ಟು ಭರೋಸಾನೇ ಇಲ್ಲಾರ್ದಂಗೆ. ಎಲ್ಲ ಒಳ್ಳೇದಾಗುತ್ತೆ. ಮಕ್ಕಳು ಒಳ್ಳೆ ಜ್ಞಾನವಂತರಾಗ್ತಿದ್ದಾರೆ, ಇಷ್ಟು ವಿದ್ಯಾವಂತರಾಗ್ತಾ ಇದ್ದಾರೆ. ಮನೆಯಲ್ಲಿ ದುಡ್ಡು ಕಾಸು ಇದ್ರೆ ಮಕ್ಕಳು ಓದ್ತಾರೆ ಅಂತಲ್ಲ, ಬಡತನದ ರೇಖೆಯಲ್ಲಿದ್ದರೂ ಮಕ್ಕಳು ಈ ಮಟ್ಟಕ್ಕೆ ಓದಿಸ್ತಾ ಇದ್ದೀರಲ್ಲ, ಮಕ್ಕಳು ಓದ್ತಾ ಇದ್ದಾರಲ್ಲ, ಆ ಮಕ್ಕಳ ಜೀವನ ಚೆನ್ನಾಗಿರುತ್ತೆ. ಮಕ್ಕಳ ಜೀವನ ಚೆನ್ನಾಗಿರುತ್ತೆ. ಬಹಳ ಮನೆ ಲಕ್ಷ್ಮೀ ಪೂಜೆ ಅಂದ್ರೆ 1 ವರ್ಷ ಮ್ಯಾಲ ಐತ್ರಿ ಸರ್, ನಾವು ಪೂಜೆ ಮಾಡಿ ಬಂದ್ರಿ. ಅದೇನ ಡಬ್ ಬಿದ್ದದಂತ್ರಿ ದೇವ್ರ, ನಿಮಗ ಸಮಸ್ಯೆ ಅದ ಹಂಗ ಅಂದಾರತ್ರಿ ನಮ್ಮ ಮನ್ಯಾನವ್ರಿ ಎದುರಿಗ್ರಿ. ಅದಕ್ಕ ಏನ ಇದ್ರ ಗಿಡಕ್ರಿ ಬನ್ನಿ ಗಿಡಕ್ಕೆ ಏನ ಪೂಜೆ ಮಾಡು ಅದ ಅಂದಾರತ್ರಿ. ಇಲ್ಲಿ ಸಿಗಲ್ರಿ, ಇಲ್ಲಿ ಸಿಗಾಗ್ರಿ. ಅದಕ್ಕೆ ಗುರುಗಳ ಹತ್ರನೇ ಮಾತಾಡ್ರಿ, ಯಾಕಂದ್ರ ನಮಗ್ ಒಟ್ಟ ಸಮಾಧಾನ ಆಗಲಾಗ್ಯದ್ರಿ ಹಿಂಗ ಹೇಳ್ಯಾರ ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸ್ವರತರಂಗ ಪ್ರಕಾರ ಅಂತಹ ಯಾವ ದೋಷಗಳು ಇಲ್ಲ. ನಿಮ್ಮ ಮನೆಯವ್ರಿಗೆ ಹೇಳಿ ಧೈರ್ಯವಾಗಿರ್ಲಿಕ್ಕೆ. ಗುರುಗಳು ನಮ್ಮೊಟ್ಟಿಗೆ ಮಾತಾಡಿದ್ದಾರೆ. ಬೇಕಾದ್ರೆ ಇವಾಗ ನಾನು ಮಾತಾಡಿರ್ತಕ್ಕಂಥದ್ದನ್ನು ಇವತ್ತು ಮಧ್ಯಾಹ್ನ 12 ಗಂಟೆ ಮೇಲೆ Z5 ಅಂತ ಇನ್ನೊಂದು ನಿಮ್ಮ ಮಕ್ಕಳು ಹೇಳಿ ತೆಗೆದು ತೋರಿಸ್ರಿ. ಇವತ್ತು ನೀವು ನನ್ನ ಹತ್ರ ಮಾತಾಡಿರೋ ಮಾತು ಪುನಃ ನೀವು ಇವತ್ತು 12 ಗಂಟೆ 1 ಗಂಟೆ ಮೇಲೆ ಇನ್ನೊಂದು ಸತಿ ನೀವು ಮೊಬೈಲಲ್ಲಿ ನೋಡ್ಬೋದು. ನಿಮ್ಮ ಮೊಬೈಲಲ್ಲಿ ನೋಡ್ಬೋದು ನಾನು ಮಾತಾಡಿರ್ತಕ್ಕಂಥದ್ದನ್ನು, ನೀವು ನನ್ನೊಂದಿಗೆ ಮಾತಾಡ್ತಿರ್ತಕ್ಕಂಥದ್ದನ್ನು. ನಿಮ್ಮ ಮನೆಯವರಿಗೆ ಅದನ್ನು ತಿಳಿಸಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ವಾಸ್ತುಗುರದಲ್ಲಿ ಅಂತಹ ಯಾವ ದೋಷ ಇಲ್ಲ. ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಈ ಬರ್ತಕ್ಕಂತಹ ಮಾರ್ಚ್ 18ನೇ ತಾರೀಕು ಆದಮೇಲೆ, ಮಾರ್ಚ್ 18 ಆದಮೇಲೆ ನಿಮ್ಮ ಮನೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ನೀವು ಧೈರ್ಯವಾಗಿರಿ. ಮನೇಲಿ ಆದಷ್ಟು ಬೇಗ ಒಂದು ಮಂಗಳ ಕಾರ್ಯನೂ ನಡೀಬೇಕು. ಮಂಗಳ ಕಾರ್ಯ ಅಂದರೆ ಒಂದು ಶುಭ ಕಾರ್ಯ ಆಗುವಂಥ ಲಕ್ಷಣಗಳು ಬಹಳ ಇದೆ. ಇದು ನಿಮ್ಮ ಸ್ವರತರಂಗ ಪ್ರಕಾರನೇ ಇದೆ. ಹಾಗಾಗಿ ಧೈರ್ಯದಿಂದರಿ, ಏನೂ ತೊಂದರೆ ಆಗೋದಿಲ್ಲ. ನನ್ನ ಆಶೀರ್ವಾದನೂ ಇದೆ, ನೀವು ನಂಬಿರುವ ದೈವದ ಆಶೀರ್ವಾದನೂ ಇದೆ. ಒಳ್ಳೆಯದಾಗಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರ ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ತಾಯಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ಕಾರ ಸರ್.
ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ನಾನು ಉತ್ತರ ಕನ್ನಡ ಮುಂಡಗೋಡ ಸರ್ ನಾವು ಮಾತಾಡೋದು ಸರ್. ನಾನು ಸ್ವಲ್ಪ ಗ್ಯಾರೇಜ್ ಇದೆ ಸರ್, ಸೈಕಲ್ ಮೋಟರ್ ಗ್ಯಾರೇಜ್ ಮತ್ತು ಪಂಚರ್ ಗ್ಯಾರೇಜ್ ಇದ್ರೆ ಫ್ಯಾಬ್ರಿಕೇಶನ್ ವರ್ಕ್ ಇದೆ ಸರ್. ನನ್ನ ಆರೋಗ್ಯನೂ ಸರಿ ಇಲ್ಲ ಸರ್. ಏನೇ ಸಮಸ್ಯೆ ಇದ್ರೂ ಕೂಡ ಗುರುಜಿ ಅವ್ರ ಜೊತೆ ತಾವು ಹಂಚ್ಕೊಳ್ಳಿ, ಗುರುಜಿ ಅವ್ರ ಜೊತೆ ತಾವು ಮಾತಾಡಿ. ಸರ್ ತಮ್ಮ ಹೆಸರು ತಿಳ್ಕೊಳ್ಬೋದಾ? ತಮ್ಮ ಹೆಸರು ತಿಳ್ಕೊಬೋದಾ? ಬಸವರಾಜ್ ಅಂತ ಸರ್. ಬಸವರಾಜ್ ಅಂತ ಹೇಳಿ. ಆಯ್ತು ಸರ್, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಸರ್. ಹಲೋ ಹಲೋ, ನಮಸ್ಕಾರ ಗುರುಗಳ, ಕೋಟಿ ಕೋಟಿ ನಮಸ್ಕಾರ ಸರ್. ನಮಸ್ತೆ ಬಸವರಾಜ್, ಹೇಗಿದ್ದೀರಿ? ಸರ್ ಆರೋಗ್ಯ ಸರಿ ಇಲ್ಲ ಸರ್. ಸ್ವಲ್ಪ ನಂದು ಗ್ಯಾರೇಜ್ ಇದೆ ಸರ್, ಸೈಕಲ್ ಮೋಟರ್ ಗ್ಯಾರೇಜ್ ಮೆಕ್ಯಾನಿಕಲ್ ಸರ್. ಒಂದು ಫ್ಯಾಬ್ರಿಕೇಶನ್ ವರ್ಕ್ ಇದೆ ಸರ್. ಫ್ಯಾಬ್ರಿಕೇಶನ್ ಅಲ್ಲಿ ಏನೇನ್ ಮಾಡ್ತೀರಿ? ಇಲ್ಲ ಸರ್. ಫ್ಯಾಬ್ರಿಕೇಶನ್ ಏನೇನ್ ಮಾಡ್ತೀರಿ? ಶಟರ್ಸ್ ಸರ್, ಕಿಟಕಿ ಇದು ಎಲ್ಲ ಮಾಡ್ತೇವೆ ಸರ್. ಮಾಡಿ, ಚೆನ್ನಾಗಿ ಅಭಿವೃದ್ಧಿ ಆಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಸ್ವರತರಂಗ ಪ್ರಕಾರ ಆರೋಗ್ಯ ಸಮಸ್ಯೆ ಇದೆ. ನಿಮಗೆ ಮೇಜರ್ ಸಮಸ್ಯೆ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು. ಹೌದು ಸರ್. ಹೊಟ್ಟೆಗೆ ಸಂಬಂಧಪಟ್ಟದ್ದೇ ಸ್ವರದಲ್ಲಿ ಪ್ರಾಬ್ಲಮ್ ಇರತಕ್ಕಂಥದ್ದು. ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇದೆ ನಿಮಗೆ. ಹಾಗಾಗಿ ಸರಿಯಾದ ಆಹಾರ ಪದಾರ್ಥಗಳನ್ನು ತಗೊಳ್ಳಿ. ಸ್ವಲ್ಪ ಬಾರ್ಲಿ ನೀರು ತಗೊಳ್ಳಿ ಹೆಚ್ಚಾಗಿ. ಬಾರ್ಲಿ ಅಕ್ಕಿ ಅಂತ ಸಿಗುತ್ತೆ ಗೊತ್ತಾ? ಆ ಬಾರ್ಲಿ ಅಕ್ಕಿನ ಪ್ರತಿ ದಿವಸ ಬಾರ್ಲಿ ಗಂಜಿ ಸ್ವಲ್ಪ ಕುಡಿತಾ ಬನ್ನಿ. ನಿಮ್ದು ಅದು ಅಮೃತ ಮಿಂದು ತಗೊಂಡಿದೆ ಸರ್. ಅಮೃತ ಯಾವ್ದು ಸರ್? ನಿಮ್ದು ಐತಲ್ರಿ ಸರ್, 2-3 ಬಾಟ್ಲಿ ತಗೊಂಡಿದ್ದೆ ಸರ್. ಆಯ್ತು, ತಗೊಳ್ಳಿ. ಅದ್ರ ಜೊತೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಫಸ್ಟು ಈ ವ್ಯವಸ್ಥೆ ಮಾಡ್ಕೊಳ್ಳಿ. ಬಾರ್ಲಿ ಅಕ್ಕಿ ತಗೊಳ್ಳಿ. ನಿಮ್ಮ ಸ್ವರತರಂಗ ಪ್ರಕಾರ ತುಂಬ ಚೆನ್ನಾಗಿದೆ, ಧೈರ್ಯವಾಗಿರಿ. ಈ ಬರ್ತಕ್ಕಂಥ ಜನವರಿ 14 ಸಂಕ್ರಾಂತಿ ಹಬ್ಬ ಆದಮೇಲೆ, ಸಂಕ್ರಾಂತಿ ಪುರುಷನ ಹೊಸ ರೂಪದಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬ ಆದಮೇಲೆ ನಿಮ್ಮ ಭವಿಷ್ಯದಲ್ಲಿ ತುಂಬ ಬೆಳಕಿದೆ. ನೀವು ಅಲ್ಲಿಂದ ಆಚೆ ಇನ್ನೂ ಒಂದು ಕೆಲಸ ಕೈಗೆತ್ಕೊಳ್ತೀರಿ. ಈಗ ತಾವೇನು ಗ್ಯಾರೇಜ್ ಮಾಡ್ತಾ ಏನೊಂದು ಫ್ಯಾಬ್ರಿಕ್ ಮಾಡ್ತಿದ್ದೀರಿ, ಇದ್ರ ಜೊತೆ ಇನ್ನೊಂದು ಕೆಲಸ ಮಾಡ್ತೀರಿ ಹೊಸದಾಗಿ. ಅಂತಹ ಒಂದು ಅನುಕೂಲ ನಿಮಗೆ ಆಗುವಂಥ ರೀತಿಯಲ್ಲಿದೆ. ಭಗವಂತನ ಕೃಪೆ ಇದೆ, ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ, ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯ ಅಂತ ಮಾಡಿದ್ರೂ ಅದಕ್ಕೆ ಅದರದೇ ಆದಂಥ ಒಂದು ಹೊತ್ತಿದೆ, ಅದರದೇ ಆದಂಥ ಒಂದಷ್ಟು ಕಾಯಕವಿದೆ. ಹಾಗೆ ಇವತ್ತು ತುಲಾರಾಶಿಯವರು ಧೈರ್ಯದಿಂದ ತಾವು ಒಂದೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಇವತ್ತು ತಾವು ಅಂದುಕೊಂಡಿದ್ದನ್ನು ಸಾಧನೆಯೂ ಮಾಡ್ತೀರಿ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡುವ ಕೆಲಸದಲ್ಲೇ ಇನ್ನೂ ಏನಾದರೂ ಸಾಧನೆಗಳು ಮಾಡಿಕೊಂಡು ಅದರಿಂದ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಅನುಕೂಲ ಸಿದ್ಧಿಯಾಗಬೇಕಾದ್ರೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ವಿಷ್ಣುದೇವರಿಗೆ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ ಆಗುತ್ತೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ನಿಮ್ಮದಾಗುತ್ತೆ. ಆದರೆ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಮಂದಗತಿಯಲ್ಲಿ ಸಾಗ್ತಾ ಇರುತ್ತೆ. ಯಾವ ಕೆಲಸವೂ ಸಹಿತ ಅಷ್ಟು ಇಂಟ್ರೆಸ್ಟ್ ಇರ್ತಕ್ಕಂಥದ್ದಲ್ಲ. ಆದರೆ ಬೇಡದ ವಿಚಾರಗಳ ಬಗ್ಗೆ ಹೆಚ್ಚು ತಲೆಗೆಡಿಸ್ಕೊಳ್ತಾ ಇರ್ತೀರಿ, ಬೇಕಾಗುವ ಕೆಲಸಗಳನ್ನು ಕೈ ಬಿಡ್ತಿರ್ತೀರಿ. ಆದರೆ ಮನಸ್ಸಲ್ಲಿ ಸಾಕಷ್ಟು ನೋವಿದ್ದರೂ ಸಹಿತ ಎಲ್ಲರೊಂದಿಗೆ ನಗನಗ್ತಾ ಇರಬೇಕಾದಂಥ ಪರಿಸ್ಥಿತಿಯಲ್ಲಿರ್ತೀರಿ. ಏನೇ ಸಮಸ್ಯೆ ಬಂದರೂ ಭಗವಂತನ ಪ್ರಾರ್ಥನೆ ಮಾಡಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತಾ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಲಿ. ಹಾಗೆ ಇವತ್ತಿನ ದಿವಸ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕ 3 ಶಕ್ತಿ ದೇವತೆಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವೂ ಅರ್ಥಗರ್ಭಿತವಾಗಿರಲಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ರೀತಿಯಲ್ಲೇ ಇರಲಿ. ಹಾಗಾಗಿ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಹೀಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ. ಇನ್ನು ಧನುರಾಶಿ, ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಪರವಾಗಿಲ್ಲ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಚಿಂತನೆ ಮಾಡ್ತಿರ್ತೀರಿ, ಅಭಿವೃದ್ಧಿಯ ಫಲ ನಿಮ್ಮದಾಗುತ್ತೆ. ಹಾಗೆ ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ.
ಆ ಸಾಧನೆ ಆಸೆ ಏನಿದೆ, ತಾವು ಏನು ಅಂದ್ಕೊಂಡಿದ್ದೀರಿ, ಯಾವ ಕೆಲಸ ಕಾರ್ಯಸಿದ್ಧಿ ಆಗಬೇಕು ಅಂತ ಚಿಂತನೆ ಮಾಡ್ತಿದ್ದೀರಿ, ಖಂಡಿತ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಧೈರ್ಯವಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಕಡೆ ಚಿಂತನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಪೋಷಕರು, ಹಿರಿಯರು, ತಂದೆ ತಾಯಿ ಯಾರು ನಿಮಗೆ ಹಿರಿಯರಿದ್ದಾರೋ ಅಥವಾ ಯಾರು ನಿಮಗೆ ಹೆಚ್ಚಿನ ಒಂದು ಮಾರ್ಗದರ್ಶನವನ್ನು ಕೊಡ್ತಿರ್ತಾರೋ ಅಂತಹವರ ಮಾತನ್ನು ಆಲಿಸಿ ಇನ್ನಷ್ಟು ಅಭಿವೃದ್ಧಿಯನ್ನು ತಾವು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ನಮಸ್ತೆ ಸರ್. ನಮಸ್ತೆ. ಚೆನ್ನಾಗಿದ್ದೀರಿ ಸರ್, ನೀವು ಸರ್? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಜಯನಗರ, ಬೆಂಗಳೂರಿಂದ ಸರ್. ಬ್ಯಾಂಗ್ಳೂರು ಜಯನಗರದಿಂದ. ಅಮ್ಮ, ತಮ್ಮ ಹೆಸರು? ವನಿತಾ. ವನಿತಾ ವನಿತಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಅಮ್ಮ ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹ್ಞೂ ಚೆನ್ನಾಗಿದ್ದೀರಿ ಸ್ವಾಮೀಜಿ, ನೀವು ಸ್ವಾಮೀಜಿ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. 5-6 ವರ್ಷದಿಂದನೂ ಟ್ರೈ ಮಾಡ್ತಿದ್ದೀರಿ ಸ್ವಾಮೀಜಿ. ಇವತ್ತು ಸಿಕ್ಬಿಟ್ಟಿದೆ, ಫುಲ್ಲು ನಡಕ ಸ್ಟಾರ್ಟ್. ಒಳ್ಳೇದಾಗಲಿ, ಹೇಳಮ್ಮ. ಏನು ಕೆಲಸ ಮಾಡಿದ್ರೆ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಅದೇ ಫುಲ್ಲು ಏನು ಬಿಸ್ನೆಸ್ ಇಲ್ಲ ಅಂದ್ರೆ ಬಂದ್ರೂ ಅದು ಕೈ ದುಡ್ಡು ಮನೇಲಿ ಇರೋದೇ ಇಲ್ಲ. ಅಂದ್ರೆ ಒಂದ್ ಸ್ವಲ್ಪ ಬೆಳವಣಿಗೆನೆ ಅಷ್ಟು ಇದಿಲ್ಲ. ಅಂದ್ರೆ ನನಗ್ ಜಾಸ್ತಿ ಭಯ, ಗಂಡಂಗೆ ಏನೋ ಆಗ್ಬಿಡುತ್ತೆ ಹಾಗೆ ಹೀಗೆ. ಅದೇನಕ್ ಬರ್ತಿದೆ ಅಂತಾನೂ ಗೊತ್ತಿಲ್ಲ ಸ್ವಾಮೀಜಿ. ಇಲ್ಲಮ್ಮ, ಅದೊಂದು ಗೂಡ್ ಅನ್ನೋದು ಆಗ್ತಿಲ್ಲ. ಎಲ್ಲ ಮೈಂಡಲ್ಲಿ ಆ ಥರ ಡಿಸ್ಟರ್ಬೆನ್ಸ್ ಇರುತ್ತೆ. ಮಾಡ್ತಾ ಇದಾರೆ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಮನೆಯವರು ಓನ್ ಡೆಕೋರೇಷನ್ ಮಾಡ್ತಿದ್ರು ಸ್ವಾಮೀಜಿ. ಅದು ಒಂದ್ ದಿವಸ ಬಂದ್ರೆ ಒಂದ್ ದಿವಸ ಬರ್ತಿರ್ಲಿಲ್ಲ. ಹಂಗಾಗಿ ಇವಾಗ ಕಂಪ್ನಿಗೆ ಜಾಬ್ಗೆ ಹೋಗ್ತಿದ್ದಾರೆ. ಓಕೆ. ಬಂದಿರೋದೆಲ್ಲಾನು ಹಾಗೆ, ಅದು ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಸ್ವಾಮೀಜಿ ಇಲ್ಲ, ತಾಯಿ ಆಶೀರ್ವಾದ ಇದೆ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕೊಡಿ. ನಿಮ್ಮ ಆರೋಗ್ಯದಲ್ಲಿ ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದೀರಾ ನೀವು. ಆರೋಗ್ಯದಲ್ಲಿ ಡಿಸ್ಟರ್ಬ್ ಇದೆ, ಮನಸ್ಸಿಗೆ ಒಂಥರ ಏನೋ ಬಾಧೆ ಇದೆ, ಭಯ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ನೀವು ಅಂದುಕೊಂಡದ್ದು ಆಗ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಚಿಂತನೆಯಿಂದ ಇದೆಲ್ಲ ಆಗ್ತಾ ಇದೆ. ನೋಡಮ್ಮ, ಪ್ರತಿಯೊಂದಕ್ಕೂ ಒಂದು ಕಾಲ. ನಾವು ನಗನಗ್ತಾ ಇರತಕ್ಕಂಥದ್ದಕ್ಕೂ ಒಂದು ಕಾಲ ಇದೆ, ಕಣ್ಣೀರು ಹಾಕೋಕ್ಕೂ ಒಂದು ಕಾಲ ಅಂತ ಇರುತ್ತೆ. ಆದರೆ ಕಷ್ಟನೇ ನಾವು ಬಂದಿದೆ ಅಂತ ಕಷ್ಟದ ಬಗ್ಗೆನೇ ಚಿಂತನೆ ಮಾಡಬಾರ್ದು. ಆ ಸುಖದ ಸನ್ನಿವೇಶಗಳನ್ನು ನಾವು ಎಷ್ಟು ಲೈಫ್ ಎಂಜಾಯ್ ಮಾಡಿರ್ತೀವಲ್ವ, ಅದನ್ನೆಲ್ಲ ಮೆಲುಕು ಹಾಕ್ತಾ ಇರಬೇಕು. ನಾವು ಚೆನ್ನಾಗಿರ್ತಕ್ಕಂಥ ದಿನಗಳನ್ನು ನಾವು ಗಮನಿಸ್ತಾ ಹೋದರೆ ಮುಂಬರ್ತಕ್ಕಂಥ ದಿನಗಳು ನಿಜಕ್ಕೂ ನಮಗೆ ಚೆನ್ನಾಗೇ ಅನುಕೂಲ ಆಗುತ್ತೆ. ಹಾಗೆ ನಿಮ್ಮ ಬದುಕಲ್ಲಿ ಒಂದು ಬೆಳಕು ಸಿಗುವಂಥ ಕಾಲ ಇದೆ. ಧೈರ್ಯವಾಗಿರಿ. ನೀವು ನಂಬಿರ್ತಕ್ಕಂಥ ದೈವ ನಿಮ್ಮನ್ನು ಕೈ ಬಿಡೋದಿಲ್ಲ. ನೀವು ಒಂದು 18 ದಿವಸ ನಿರಂತರವಾಗಿ ನೀವು ನಿಮ್ಮ ಪತಿದೇವರಿಬ್ಬರೂ ಬೆಳಿಗ್ಗೆ ಬೇಗ ಎದ್ದು ತುಳಸಿ ಮುಂದೆ 2 ದೀಪ ಹಚ್ಚಿ, ಅಲ್ಲಿ ಹತ್ತಿರದಲ್ಲಿ ಎಲ್ಲರೂ ಒಂದು ಬಿಳಿ ಎಕ್ಕದ ಗಿಡ ಇದ್ದರೆ ಅಲ್ಲಿ ಹೋಗಿ 2 ಹೂ ಕಿತ್ಕೊಂಬನ್ನಿ. ಇದು ಗಂಡ ಹೆಂಡತಿ ಇಬ್ಬರು ಮಾಡಬೇಕು. 2 ಹೂವು ಕಿತ್ಕೊಂಡ್ಬಂದು ಒಂದನ್ನು ದೇವ್ರ ಹತ್ರ ಇಡಿ, ಇನ್ನೊಂದನ್ನು ಗಣಪತಿ ಮುಡಿಸ್ಬಿಟ್ಟು ನಿಮ್ಮ ಮನೆಯವರು ಕೊಡಿ, ಅವ್ರ ಪಾಕೆಟಲ್ಲಿ ಇಟ್ಕೊಳ್ಳಿ. ಆ 18 ದಿವಸದ ಹೂಗಳನ್ನು ಸಹಿತ ಶೇಖರಣೆ ಮಾಡಿ 18 ದಿವಸದ ಹೂವನ್ನು ತೆಗೆದುಕೊಂಡು ಹರಿಯೋ ನೀರಲ್ಲಿ ಸ್ನಾನ ಮಾಡ್ಕೊಂಡು ಎಲ್ಲ ನೀರು ಬಿಟ್ಬಿಟ್ಟು ಬನ್ನಿ. ಈ ಥರ ನೀವು ಮಾಡೋದ್ರಿಂದ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡಿ, ಒಳ್ಳೆಯದಾಗಲಿ. ವನಿತಾರವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಗುರುಗಳು ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ಮಾರ್ಗದರ್ಶನ ಆಗಲಿ, ಅನುಷ್ಠಾನದ ಕುರಿತಾಗಿ ವಿಚಾರ ಆಗಲಿ, ಅದೆಲ್ಲವನ್ನು ಕೂಡ ಚಾಚು ತಪ್ಪದಿರ ತಾವು ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರ ಹೆಸರು ಬಾದ್ರಿ, ನನ್ನ ಹೆಸರು ಅಕ್ಷತಾ ಅಂತಂದೇಳಿ. ಅಕ್ಷತಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದೆ ತಾಯಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಮ್ಮ, ಹೇಳ್ತಾಯಿ. ಗುರುಗಳೇ, ನಾನು ಮನೆ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಮ್ಮ. ಗುರುಜಿ, ನೀವು ಹೇಳಿದ್ರಿ ಗುರುಜಿ 4 ತಿಂಗಳು ಆದ್ಮೇಲೆ ಫಸ್ಟಿಗೆ ಕಾಲ್ ಮಾಡಿದ್ವಿ ನಿಮಗೆ. 4 ತಿಂಗಳಾದ್ಮೇಲೆ ಅದ್ರ ಬಗ್ಗೆ ಪ್ರಯತ್ನ ಪಟ್ರೆ ಆಗುತ್ತೆ ಅಂತಂದೇಳಿ ನಮ್ಮ ಮನೆಯವ್ರ ಹತ್ರ ಕೂಡ ಮಾತಾಡಿರಿ ಗುರುಜಿ ನೀವು 4 ತಿಂಗಳ ಹಿಂದ್ಗಡೆ. ಬಟ್ ಏನಂದ್ರೆ ಅವ್ರು ಜಾಸ್ತಿ ಮನ್ಸಿಗೆ ತಗೋವಲ್ರಿ ಗುರುಜಿ. ಎಲ್ಲ ಐತೆ ಗುರುಜಿ, ಫ್ಲಾಟ್ ಐತೆ, ದುಡ್ಡು ಐತೆ, ಎಲ್ಲ ಐತೆ ಗುರುಜಿ. ಬಟ್ ಏನಂದ್ರೆ ಅವ್ರು ಸ್ವಲ್ಪ ಮನಸ್ಸು ಮಾಡವಲ್ರಿ ಗುರುಜಿ ಇನ್ನ ಕಟ್ಸಕ್ಕೋಸ್ಕರ. ಯಾವುದೇ ಆದ್ರೂ ಪ್ರಯತ್ನ ಬಹಳ ಮುಖ್ಯ ಅಲ್ವಮ್ಮ. ನಮಗೆ ಬಹಳ ಇದನ್ ಮಾಡ್ತಾ ಇದಾರೆ ಗುರುಜಿ, ಪ್ರತಿಯೊಂದು ವಿಷಯದಲ್ಲೂ ಬಹಳ ಬೇಜವಾಬ್ದಾರಿಯಿಂದ ಇದನ್ ಮಾಡ್ತಾರೆ ಗುರುಜಿ. ಒಂದು ಕೆಲಸ ಮಾಡಮ್ಮ, ಅಂತ ಅವರ ಮನಸ್ಥಿತಿಯಲ್ಲಿ ಒಂದು ಬದಲಾವಣೆ ತಂದುಕೊಂಡು ಆದಷ್ಟು ಬೇಗ ನೀನು ಅಂದ್ಕೊಂಡಂತಹ ಕೆಲಸ ಕಾರ್ಯಸಿದ್ಧಿ ಆಗ್ಲಿಕ್ಕೋಸ್ಕರ ಲಕ್ಷ್ಮೀ ಬೋರಾಹ ಸ್ವಾಮಿನ ಒಂದು 11 ದಿವಸ ಪ್ರಾರ್ಥನೆ ಮಾಡು. 11 ದಿವಸ ಬುಧವಾರ ಮಾಡಿದೆ ಗುರುಜಿ, ಒಂದ್ 5 ವಾರ. ಅದು ಅಕ್ಕಿ ಬೆಲ್ಲ ಇಟ್ಟು ನೀವು ಹೇಳಿದ್ರಿ ಗುರುಜಿ, ಮಾಡಿದ್ರಿ ಗುರುಜಿ. ಮಾಡಿದ್ದೀರಲ್ವಾ? ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ನಿಮ್ಮ ಮನೆಯವ್ರಿಗೂ ಆ ಮನಸ್ಸು ಬಂದೇ ಬರುತ್ತೆ. ಧೈರ್ಯವಾಗಿರಿ. ಲಕ್ಷ್ಮೀ ಬೋರಾಹ ಸ್ವಾಮಿನ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ನೀವು ಪ್ರಾರ್ಥನೆ ಮಾಡಿದರೆ
ಖಂಡಿತ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಅದು ಏನೋ ಒಂಚೂರು ಲೋಪ ಇಲ್ದಂಗೆ ಆಗಿರುತ್ತೆ. ಧೈರ್ಯವಾಗಿರಿ, ಆದಷ್ಟು ಬೇಗನೆ ಕಾರ್ಯಸಿದ್ಧಿ ಆಗುತ್ತೆ. ಅಲ್ಲ ಗುರುಜಿ, ಬೇರೆ ಏನಾದ್ರು ಪೂಜೆ ಏನಾದ್ರು ಮಾಡ್ಬೇಕಾ ಗುರುಜಿ? ಬೇರೆ ಏನೂ ಪೂಜೆ ಬೇಡ. ನಿಮ್ಮ ಮನೆಯವರಿಗೆ ಧೈರ್ಯ ಕೊಡಿ. ನಿಮ್ಮ ಮನೆಯವರಿಗೆ ನಾವು ಇಂಥದ್ದೊಂದು ಸಾಧನೆ ಮಾಡೋಣ, ಇದು ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಗುರುಜಿ ಅವರು ಯಾರು ಮಾತು ಹೇಳಿದ್ರು ಅಷ್ಟು ಬೇಗ ಹಾಕೋದಿಲ್ಲ ಗುರುಜಿ. ಅವ್ರಿಗೆ ಗುರುಜಿ ಏನು ಕೆಲಸ ಮಾಡೋದವರು? ಅವ್ರದ್ದು ಗೊಬ್ಬರ ಅಂಗಡಿ ಇದೆ ಗುರುಜಿ. ಅದೇ ಬಾಬು ರಾಜೇಂದ್ರ ಅಂತಂದು ಹೇಳಿ ಗುರುಜಿ. ಅಂದ್ರೆ ಅವ್ರಿಗೆ ಸದ್ಯಕ್ಕೆ ಮನೆ ಮಾಡೋದು ಬೇಡ ಅಂತನಾ? ಏನ್ ಮಾಡೋಣ ನೋಡೋಣ ಅಂದ್ರೆ ಹಿರಿಯರ್ ಕೊಟ್ಟಿದ್ದು ಫ್ಲಾಟ್ ಇದೆ ಗುರುಜಿ ಆಲ್ರೆಡಿ. ಬಟ್ ಇವ್ರೇನಂದ್ರೆ ನಾನೇ ಸ್ವಂತ ತಗೊಂಡು ಮಾಡೋಣ ಅಂತಾರೆ ಗುರುಜಿ. ಫ್ಲಾಟ್ಗಳು ನೋಡ್ತಾ ಇದೀವಿ ಗುರುಜಿ, ಒಂದಾದ್ರೆ ಒಂದೇನೋ ಒಂದು ಅಡೆತಡೆಗಳು ಬರ್ತಾ ಇದೆ ಗುರುಜಿ. ಈಗ ಅದಕ್ಕೇನೆ ಹೇಳ್ತಿರೋದು, ಲಕ್ಷ್ಮೀ ಬೋರ ಸ್ವಾಮಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆದಷ್ಟು ಬೇಗ ನಮ್ಮ ಕಾರ್ಯಸಿದ್ಧಿ ಆಗಲಿ ಅಂತ ಗಂಡ ಹೆಂಡತಿ ಇಬ್ಬರು ಒಂದು ಪ್ರಾರ್ಥನೆ ಮಾಡಿ. ಅಥವಾ ನಿಮ್ಮ ಮನೆಯವ್ರು ಪ್ರಾರ್ಥನೆ ಮಾಡೋಕ್ಕೆ ಆಗಲ್ಲ, ಅವ್ರು ಮೂಡಿಲ್ಲ ಅಂದರೆ ನೀನಾದರೂ ಶ್ರದ್ಧೆಯಿಂದ ನೀವು ನಾನು ಹೇಳಿರೋ ಪ್ರಕಾರ ಮತ್ತೊಂದು ಸತಿ ಮಾಡಿ ನೋಡಿ. ಖಂಡಿತ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನುರ್ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಇವತ್ತು ಒಂದಿಷ್ಟು ಬೆಳಕನ್ನು ಕಾಣ್ತೀರಿ. ಪ್ರತಿನಿತ್ಯಕ್ಕೂ ಇವತ್ತಿಗೂ ಸಾಕಷ್ಟು ಬದಲಾವಣೆ ಇದೆ. ಈ ಬದಲಾವಣೆಯ ಕಾಲ ಇವತ್ತು ಮಕರ ರಾಶಿಯವರಿಗೆ ಆನಂದವಾಗಿ ನೆಮ್ಮದಿಯುತವಾಗಿ ತಾವೇನೋ ಒಂದು ಹೊಸತನವನ್ನು ಕಾಣುವಂಥ ಅದೃಷ್ಟ ನಿಮ್ಮದಾಗತ್ತೆ. ಇವತ್ತು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ನಿಂತು ಒಂದು ಕೆಲಸವನ್ನು ಸಾಧನೆ ಮಾಡ್ಕೊಳ್ಬೋದು. ಹಾಗೆ ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಕೊಟ್ಟರೆ ಎಲ್ಲವೂ ಸಾಧ್ಯ. ಏನೇ ಆದರೂ ಭಗವಂತನ ಕೃಪೆಯಿಂದಲೇ ಆಗಬೇಕು. ಆ ಕೃಪಾ ಕಟಾಕ್ಷವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇವತ್ತಿರೋದ್ರಿಂದ ಇವತ್ತು ಸಾಕಷ್ಟು ಕೆಲಸಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ಕೆಲಸದಲ್ಲಿ ಮತ್ತೊಂದು ಅದೃಷ್ಟ ಏನಪ್ಪ ಅಂದರೆ, ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ನೀವು ಆರಾಧನೆ ಮಾಡ್ತಕ್ಕಂಥದ್ದು, ಅದರಿಂದ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇವತ್ತು ನೀವು ಮಾಡುವ ಕೆಲಸದಿಂದ ಮತ್ತಷ್ಟು ಒಂದು ಆರ್ಥಿಕ ಪರಿಸ್ಥಿತಿ ಆಗಲಿ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನಾಗಲಿ ತಂದುಕೊಳ್ಳುವಂಥದ್ರಲ್ಲಿ ಹೆಚ್ಚಿನ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆ 20 ನಿಮಿಷದಿಂದ 4:15 ಸ್ವಲ್ಪ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಿದ್ರೆ ಇನ್ನಷ್ಟು ಲಾಭವನ್ನು ತಾವು ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಒಂದು ಕೆಲಸ ಕಾರ್ಯಗಳಲ್ಲಿ ಸಾಧನೆಯನ್ನು ಮಾಡ್ತಾ ಸಾಧನೆಯ ಹಾದಿಯಲ್ಲೇ ಮತ್ತಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಒಂದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಖಂಡಿತ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಏನು ಮಾಡಬೇಕಾದರೂ ಒಂದು ಸರಿಯಾದ ಕ್ರಮದಲ್ಲಿ ಮಾಡಬೇಕು. ಆ ಸರಿಯಾದ ಕ್ರಮವನ್ನು ಅನುಸರಿಸಬೇಕು. ವೃತ್ತಿಯಲ್ಲಿ ಒಂದಷ್ಟು ಲಾಭವನ್ನು ಗಳಿಸಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು 21 ಗರಿಕೆಯನ್ನು, ಒಂದಷ್ಟು ತುಳಸಿಯನ್ನು ಮಹಾಗಣಪತಿಗೆ ಗರಿಕೆಯನ್ನಿಡಿ, ವಿಷ್ಣು ದೇವರಿಗೆ ತುಳಸಿಯನ್ನಿಡಿ. ಹೀಗೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದಷ್ಟು ಮಹಾವಿಷ್ಣುವಿನ ಪಾದ ಮೇಲೆ ಗಂಧವನ್ನು ಹಚ್ಚಿ ಉಳಿದ ಗಂಧವನ್ನು ತಾವು ಹಣೆಗಚ್ಕೊಳ್ಳೋದ್ರಿಂದಲೂ ಅಧಿಕವಾದಂಥ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸ ಅರ್ಥಪೂರ್ಣವಾಗಿ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಅದರಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೇ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರ್ತಕ್ಕಂಥ ದಿನ. ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಒಳ್ಳೆಯ ಮನಸ್ಸಿನಿಂದ ಯೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಒಂದಷ್ಟು ಜನಕ್ಕೆ ಬೆನ್ನೋವು ಕಾಣಿಸ್ಬೋದು, ಒಂದಷ್ಟು ಜನಕ್ಕೆ ಮೊಣಕಾಲು ನೋವು ಇರ್ಬೋದು, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ತಲೆನೋವು ಬರುವಂಥ ಸಾಂದ್ರತೆ ಇರ್ಬೋದು. ಆದರೆ ಇದೆಲ್ಲದರ ಮಧ್ಯದಲ್ಲಿ ಏನಾದರೂ ಒಂದು ಸಾಧನೆ ಬೇಕಲ್ಲ. ಆ ಸಾಧನೆಯ ಹಾದಿಯನ್ನು ಕ್ರಮಬದ್ಧವಾಗಿ ಮಾಡಿದ್ದೆ ಆದರೆ ಖಂಡಿತ ಒಳ್ಳೆಯ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾದಂತಹದ್ದು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು. ವಿಷ್ಣು ಆಲಯಕ್ಕೆ ಬಂದಾಗ ಒಂದಷ್ಟು ತುಳಸಿ ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಹಣ್ಣು ಹಂಪಲನ್ನು ಕೊಡಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿ ಮಧ್ಯೆ ಪಂಚ್ ಮಾಡೋರು ಒಳ್ಳೆ ಕೆಲಸ ಕೊಡ್ತಾ ಇದ್ದಾರೆ.
ಒಳ್ಳೇದಾಗಲಿ. ಅದು ನೀವು ಒಳ್ಳೇದಾಗಲಿ ಶುಭವಾಗಲಿ ಅಂದಿದ ತಕ್ಷಣ ನಮ್ಮ ಒಂದು ವಿಚಾರ ಬರ್ತಲ್ಲ ಗುರುಗಳೇ, ಹಾಗಾಗಿ ಪಟ್ಟ ಅಂತ ನಮ್ಮನ್ನು ತೋರಿಸ್ತಾರೆ. ನಾನು ಒಳ್ಳೇದಾಗಲಿ ಶುಭವಾಗಲಿ ಅಂದ್ರೂ ಆ ರಾಶಿಯಲ್ಲಿ ಇನ್ನಷ್ಟು ವಿಚಾರಗಳು ತಲೆಯಲ್ಲಿ ಕೂತ್ಕೊಂಡಿದ್ರೆ ಅದು ಪೂರ್ತಿ ಹೊರಬರೋ ತನಕ ನಾನು ಬಿಡೋಕ್ಕಾಗಲ್ಲ. ಹೌದು, ಆದರೆ ಅದನ್ನು ಅವರು ಕಾತುರತೆಯಿಂದ ಕಾಯಬೇಕಾಗತ್ತೆ. ಹೌದು ಗುರುಗಳು. ಇರಲಿ, ಮುಂದುವರಿಸಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇರೋದು. ನನ್ನ ಹೆಸರು ದಿವ್ಯಶ್ರೀ ಅಂತ. ದಿವ್ಯಶ್ರೀ ಅಂತ ಹೇಳಿ ಬ್ಯಾಂಗ್ಳೂರಿಂದ ಕರೆ ಮಾಡ್ತಿದ್ದೀರಿ. ಪ್ರಾಬ್ಲಮ್ ಬಂದ್ಬಿಟ್ಟು ಮ್ಯಾರೇಜ್ ಬಗ್ಗೆ ತುಂಬಾ ಇಶ್ಯೂಸ್ ಆಗ್ತಾ ಇದೆ. ಅಮ್ಮ ಯೋಚನೆ ಮಾಡಬೇಡಿ, ಏನಾದ್ರೂ ಪ್ರಾಬ್ಲಮ್ ರೆಸಲ್ಯೂಷನ್ ಏನಾದ್ರು ಇದ್ರೆ ನೋಡ್ಬೇಕು. ಇರ್ಲಿ ತಾಯಿ, ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಗುರುಜಿಯವ್ರ ಜೊತೆ ತಾವು ಹಂಚ್ಕೊಳ್ಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀನಮ್ಮ. ನೀವು ಚೆನ್ನಾಗಿದೆ ತಾಯಿ? ಹಾ, ನಾನು ಚೆನ್ನಾಗಿದ್ದೀನಿ. ಹೇಳಮ್ಮ. ಗುರುಜಿ, ಆಲ್ಮೋಸ್ಟ್ 5 to 6 years ಇಂದ ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇದೀವಿ, ಬಟ್ ಅದು ಯಾವುದು ಸಕ್ಸಸ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಮತ್ತೆ ಎಲ್ಲಾ ಪೂಜೆಗಳನ್ನು ಮಾಡಿದ್ವಿ ನಾವು. ನವಗ್ರಹ ಪೂಜೆ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಹೋಗಿಬಿಟ್ಟು ಅಲ್ಲಿ ಪೂಜೆನೂ ಮಾಡಿದ್ವಿ. ಸೊ ಏನ್ ಮಾಡಿದ್ರು ಏನೋ ಸಕ್ಸಸ್ ಆಗ್ತಾ ಇಲ್ಲ. ಆದರೆ ಈ ಸತಿ ನೀವು ಸಕ್ಸಸ್ ಕಾಣ್ತೀರಿ, ಸ್ವೀಟ್ ಕಳಿಸ್ತೀರಿ. ಆ ಯೋಗ ತುಂಬ ಹತ್ತಿರದಲ್ಲಿದೆ. ನಿಮ್ಮ ಸ್ವರತರಂಗ ಪ್ರಕಾರ ತಾವು ಅತಿ ಶೀಘ್ರದಲ್ಲೇ ವಿವಾಹಕ್ಕೆ ಯೋಗ್ಯವಾದಂಥ ಕಾಲ ಬಂದಾಯಿತು. ಈ ಫೆಬ್ರವರಿ 16 ಒಳಗಡೆ ತಾವು ಒಂದು ಮನೆ ಸೇರ್ಬೋದು, ಅಥವಾ ಒಂದು ಒಳ್ಳೆಯ ಗುರುತು ಆಗ್ಬೋದು, ಒಂದು ಲಗ್ನ ಪತ್ರಿಕೆ ತನಕ ಬರ್ಬೋದು. ಯಾಕೆಂದರೆ ಈಗ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ. ಸೊ ಅದನ್ನು ನಾನು ಈಗ ಹೇಳೋದಕ್ಕಿಂತ ಈಗಾಗಲೇ ನಿಮ್ಗೆ ಅದು 1.5 ತಿಂಗಳಿಂದ ಈಚೆಗೆ ನಿಮ್ಮಲ್ಲಿ ಆ ಪಾಸಿಟಿವ್ನೆಸ್ ಏನು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ, ಅರಿವು ಬರ್ತಾ ಇದೆ. ಹಾಗಾಗಿ ಒಳ್ಳೆ ಕಡೆ ಸಂಬಂಧಗಳು ಬರುತ್ತೆ, ಭಯಪಡಬೇಡಿ. ಏನೂ ಇದಕ್ಕೆ ಶಾಂತಿ ಹೋಮ ಪೂಜೆ ಅವಶ್ಯಕತೆ ಇಲ್ಲ. ತಾವು ಅಂದುಕೊಂಡದ್ದನ್ನು ಸಾಧನೆ ಮಾಡ್ತೀರಿ. ನಿಮ್ಮ ಮನೆ ದೇವ್ರ ಪ್ರಾರ್ಥನೆ ಒಂದಿರಲಿ ಸಾಕು. ಮನೆ ದೇವ್ರನ್ನ ಶ್ರದ್ಧಾಭಕ್ತಿ ಪ್ರಾರ್ಥನೆ ಮಾಡಿ, ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಫೆಬ್ರವರಿ 16 ಒಳಗಡೆ ಈ ಕಾರ್ಯಸಿದ್ಧಿ ಆಗುತ್ತೆ. ಓಕೆ ಗುರುಜಿ, ಥ್ಯಾಂಕ್ಸ್. ಹೇಳಮ್ಮ. ಕೆರಿಯರ್ ಬಗ್ಗೆ ಹೇಗಿರುತ್ತೆ? ಸೊ ಮದ್ವೆ ಆದ್ಮೇಲೂ ಇದೆಲ್ಲ ಚೆನ್ನಾಗಿರುತ್ತಾ? ಏನು ಮಾಡ್ತಿದ್ದೀರಿ ತಾವು? ಉದ್ಯೋಗ ಮಾಡ್ತಿದ್ದೀರಾ? ಹೌದು, ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮದ್ವೆ ಆದ್ಮೇಲೂ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದೀನಿ, ಬಟ್ ಅದಕ್ಕೆ ಏನಾದ್ರು ತೊಂದರೆ ಆಗುತ್ತಾ? ಇಲ್ಲಾಂದ್ರೆ ಅದನ್ನು ಕಂಟಿನ್ಯೂ ಆಗಿ ಈಸಿಯಾಗಿ ಮದ್ವೆ ಲೈಫಲ್ಲಿ ಚೆನ್ನಾಗಿರುತ್ತಾ? ಮದುವೆ ಲೈಫು ಚೆನ್ನಾಗಿರುತ್ತೆ, ಆದರೆ ಮದುವೆ ಆದಮೇಲೆ ಉದ್ಯೋಗ ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ಅದು ಬೇರೆ ಥರನೇ ಆಗುತ್ತೆ. ಯಾಕೆಂದರೆ ಕೆಲವಷ್ಟು ಜನ ಉದ್ಯೋಗ ಮಾಡೋ ಹೆಣ್ಣು ಬೇಕು ಅಂತಾರೆ, ಕೆಲವಷ್ಟು ಜನ ಉದ್ಯೋಗ ಬೇಡ, ನಾನು ಮನೇಲಿದ್ದರೆ ಸಾಕು, ನಮ್ಮ ಮನೇಲಿದ್ದು ದೇವರು ನಮಗೆ ಕೊಟ್ಟಿರೋದ್ರಲ್ಲಿ ನೆಮ್ಮದಿಯಾಗಿ ನೋಡ್ಕೊಂಡು ಚೆನ್ನಾಗಿದ್ದರೆ ಸಾಕು ಅನ್ನೋರು ಇರ್ತಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಎರಡರ ಮಧ್ಯದಲ್ಲಿರ್ತಕ್ಕಂಥದ್ದು ಮನೆಯಲ್ಲಿದ್ದು ಚೆನ್ನಾಗಿರಲಿ ಅಂತ ಅಪೇಕ್ಷೆ ಪಡುವಂಥ ವರನೇ ಸಿಗ್ತಕ್ಕಂಥದ್ದಿದೆ. ಹಾಗಾಗಿ ಮುಂದೆ ನೀವು ಉದ್ಯೋಗ ಮಾಡಿಕೊಂಡೇ ನಾನು ಬದುಕು ಸಾಧಿಸಬೇಕು, ಅಥವಾ ನಾನು ವಿವಾಹ ಆದಮೇಲೂ ಉದ್ಯೋಗ ಮಾಡಲೇಬೇಕು ಅನ್ನೋ ಒಂದು ಮನಸ್ಸನ್ನು ತಾವು ತೆಗೆದ್ರೆ ಬೇರೆಲ್ಲ ಕಡೆಯಿಂದಲೂ ಚೆನ್ನಾಗಿರುತ್ತೆ. ಯೋಚನೆ ಮಾಡಿ. ಈಗ ನಾಳೆ ಬರೋರಿಗೆ ನೀವು ಮುಂಚಿತವಾಗಲೇ ನಾನು ಮನೆಯಲ್ಲಿ ನಾಳೆ ಮುಂದೆ ನಾನು ಉದ್ಯೋಗಕ್ಕೆ ಹೋಗ್ತೀನಿ, ನಾನು ಬೆಳಗ್ಗಿನ ಸಂಜೆವರೆಗೂ ಕೆಲಸಕ್ಕೆ ಹೋಗಿ ಬರ್ತೀನಿ, ಹೀಗೆ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ನಾನು ಒಪ್ಕೊಳ್ಳಿ, ಈ ಮಾತು ನಿಮ್ಮ ಬಾಯಿಂದ ಬಂದರೆ ಅಲ್ಲಿ ತಿರುಗಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಸಾಕು, ಇಷ್ಟು ದಿವಸ ಬೇಕಾದಷ್ಟು ಉದ್ಯೋಗ ಮಾಡಿದ್ದೀರಿ, ಕೆಲಸ ಮಾಡಿದ್ದೀರಿ. ಕೆಲಸ ಮಾಡಬೇಕಾದ್ದು ವಿದ್ಯೆ ಅಪಾರವಾದ ಜ್ಞಾನ ಹೆಣ್ಮಕ್ಳಿಗೆ ಇರಬೇಕು. ಯಾತಕ್ಕೋಸ್ಕರ ಅಂದರೆ ಅದು ಮುಂಬರ್ತಕ್ಕಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಬೇಕು ಅನ್ನೋ ಥರದಲ್ಲಿ. ಆದರೆ ಮದುವೆ ಅಂತ ಆದಮೇಲೆ ಲಕ್ಷಣವಾಗಿ ಹೆಣ್ಮಕ್ಳು ನೀವು ಗಂಡನ ಮನೆಯಲ್ಲೇ ಇರಬೇಕು, ಅಲ್ಲಿ ಹ್ಯಾಪಿಯಾಗಿರಬೇಕು, ಸಂತೋಷವಾಗಿರಬೇಕು. ನಿಮ್ಮ ಅಪ್ಪ ಅಮ್ಮ ಅದನ್ನೇ ತಾನೇ ಇಷ್ಟಪಡ್ತಾರೆ. ನನ್ನ ಮಗಳು ಚೆನ್ನಾಗಿರ್ಲಿ ತಾನೇ ತಂದೆ ತಾಯಿ ಇಷ್ಟಪಡೋದು. ಅಲ್ಲೂ ನೀವು ದುಡಿಯೋಕ್ಕೆ ಹೋಗಬೇಕು ಅಂದರೆ ಅದು ಇತ್ತೀಚಿನ ದಿನ ಹೆಣ್ಮಕ್ಳಲ್ಲಿ ಬರ್ತಾ ಇದೆ. ಅದು ಸರಿ ತಪ್ಪುಗಳನ್ನು ತಾವೇ ಜ್ಞಾನವಂತರು ಅರ್ಥ ಮಾಡ್ಕೋಬೇಕು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೇ ತಿಳಿಸಿದ ಹಾಗೆ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ನಾಳೆ, ಹಂಗಂದರೆ 23/11/2023 ಗುರುವಾರ ನಾಳೆ ಗುರುಜಿಯವರು ಆಗಮಿಸ್ತಾ ಇರತಕ್ಕಂಥದ್ದು ಹಾಸನದ ಇರತಕ್ಕಂಥ ಅರಸೀಕೆರೆಯ ಜಾವಗಲ್ಲು ತಾಲೂಕಿನ ಬಂದೂರು ಗ್ರಾಮದ ಬಳಿ ಇರತಕ್ಕಂಥ ನೀಲಗಿರಿ ಕಾವಲಿಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಚೌಡೇಶ್ವರಿ ದೇವಿಯ ದೇವಸ್ಥಾನ, ಮಾರಮ್ಮ ದೇವಿ ಮತ್ತು ಅಂತರ್ಘಟ್ಟಮ್ಮ ದೇವಿ, ಅಂದರೆ ಆ ಒಂದು ಗ್ರಾಮ ದೇವತೆ ಆಗಿರ್ತಕ್ಕಂಥ ಅಂತರ್ಘಟ್ಟಮ್ಮ ದೇವಿಯ ನೂತನವಾಗಿರ್ತಕ್ಕಂಥ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮ ಮತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ತಿಳಿಸ್ತಾ, ಇನ್ನು ಬಹಳ ವಿಶೇಷವಾಗಿ 23 ಆಯಿತು, ನಾಳಿದ್ದು ಶುಕ್ರವಾರ 24ನೇ ತಾರೀಕು 24/11/2023
ದಿವಸದಂದು ಬಹಳ ವಿಶೇಷವಾಗಿ ಶುಕ್ರವಾರ ಗುರುಜಿಯವರು ಆಗಮಿಸ್ತಾ ಇರತಕ್ಕಂಥದ್ದು ಶ್ರೀ ಕ್ಷೇತ್ರ ವನದುರ್ಗ ಪಾರ್ವತಿ ದೇವಸ್ಥಾನ, ರಾಮನಗರ ಜಿಲ್ಲೆ ಆರೋಹಳ್ಳಿ ತಾಲೂಕು ಮಲ್ಲಿಗೆ ಮೆಟ್ಲು ಗ್ರಾಮಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದ ಪೂಜಾನುಷ್ಠಾನದ ನಿಮಿತ್ತವಾಗಿ ನೆರವೇರ್ತಾ ಇರತಕ್ಕಂಥ ಲಕ್ಷ ಕುಂಕುಮಾರ್ಚನೆ ಹಾಗೂ ಮಹಾರುದ್ರ ಹೋಮ, ಅದರಲ್ಲೂ ಕೇರಳದವರ ಆ ಒಂದು ಆಗಮಶಾಸ್ತ್ರದ ಪ್ರಕಾರ ನಡೀತಾ ಇರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಭೇಟಿ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ಬಹಳ ವಿಶೇಷವಾಗಿ ಸಾಯಿ ಶುಭ್ ಟೂರ್ಸು ಇವರ ಬಗ್ಗೆ ಅಂತೂ ನಾವೆಲ್ಲರೂ ಕೂಡ ತಿಳಿಸಲೇಬೇಕು. ಗುರುಜಿಯವರು ಕೂಡ ತಿಳಿಸಿದ ಹಾಗೆ ಪೂರಿ ಜಗನ್ನಾಥ್ ಯಾತ್ರೆಯ ಕುರಿತಾಗಿ ಗುರುಜಿಯವರು ಸಾಕಷ್ಟು ಬಾರಿ ತಿಳಿಸ್ತಾನೆ ಇದ್ರು. ಸಾಯಿ ಶುಭ್ ಟೂರ್ಸ್ ಅವರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಗುರೂಜಿಯವರೊಟ್ಟಿಗೆ ಪೂರಿ ಜಗನ್ನಾಥ್ ಯಾತ್ರೆಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಕೂಡ ಈಗ ತಾವೆಲ್ಲರೂ ಕೂಡ ಪ್ರಾರಂಭ ಆಗಿದೆ. ತಾವೆಲ್ಲರೂ ಕೂಡ ಬುಕ್ಕಿಂಗ್ಗಳು ಕೂಡ ಸ್ಟಾರ್ಟ್ ಆಗಿದೆ. 2 ವಿಧವಾಗಿರ್ತಕ್ಕಂಥ ಪ್ಯಾಕೇಜ್ಗಳನ್ನು ಸಾಯಿ ಶುಭ್ ಟೂರ್ಸ್ ಅವರು ಮಾಡಿರ್ತಕ್ಕಂಥದ್ದಿದೆ. ಆ ಡೇಟ್ಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು, ಆದರೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಅದರ ಸವಿಸ್ತಾರವಾಗಿ ನಾನು ತಿಳಿಸ್ತಾ ಇದ್ದೇನೆ. ಮೊದಲನೆಯ ಪ್ಯಾಕೇಜು 3ನೇ ತಾರೀಕು ಜನವರಿ, 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ಈ 3 ದಿನಾಂಕಗಳು ಸೇರಿ ಒಂದು ಪ್ಯಾಕೇಜ್ ಇರ್ತಕ್ಕಂಥದ್ದಿದೆ. ಅದರಲ್ಲೇ 2ನೇ ಪ್ಯಾಕೇಜು 3ನೇ ತಾರೀಕಾಗಿದ್ದೆ, 4ನೇ ತಾರೀಕು ಮತ್ತೊಂದು ಪ್ಯಾಕೇಜ್ ಇದೆ, 4, 5, 6. ಮೊದಲನೇ ಪ್ಯಾಕೇಜು 3, 4, 5 ಅದು ಒಂದಾಯಿತು. 2ನೇ ಪ್ಯಾಕೇಜು ಸೇಮ್ ಜನವರಿನಲ್ಲೇ 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು ಇದು 3 ದಿನ ಸೇರಿ ಮತ್ತೊಂದು ಪ್ಯಾಕೇಜ್ ಇದೆ. 2 ಪ್ಯಾಕೇಜ್ಗಳಿದೆ. ಗುರುಜಿಯವರು ಕೂಡ ಆಗಮಿಸ್ತಾ ಇರುವ ಕಾರಣದಿಂದ ಗುರುಜಿಯವರೊಟ್ಟಿಗೆ ಯಾರೆಲ್ಲ ಪೂರಿ ಜಗನ್ನಾಥ್ ಯಾತ್ರೆ ಮಾಡಬೇಕೆಂಬತಕ್ಕಂಥ ಆಸೆ ಇದೆಯೋ, ಮನದಾಸೆ ಇದೆಯೋ, ತಾವೆಲ್ಲರೂ ಕೂಡ ತಪ್ಪದೆ ಸಾಯಿ ಶುಭ್ ಟೂರ್ಸ್ ಅವರನ್ನು ಸಂಪರ್ಕಿಸಿ. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕದಲ್ಲಿರ್ತಕ್ಕಂಥದ್ದಿದೆ. ಮಲ್ಲೇಶ್ವರಂ ಅಂತೂ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಾಬಾ ದೇವಸ್ಥಾನದ ಎದುರುಗಡೆನೆ, ಮಲ್ಲೇಶ್ವರಂನ ಮುಖ್ಯ ರಸ್ತೆ ಬಾಬಾ ದೇವಸ್ಥಾನದ ಎದುರುಗಡೆನೆ ಇವರ ಶಾಖೆ ಇದೆ. ತಾವೆಲ್ಲರೂ ಕೂಡ ತಪ್ಪದೆ ಫೋನು ಅಂತ ನಾನು ತಿಳಿಸೋದಕ್ಕಿಂತ ಒಂದು ಬಾರಿ ತಾವು ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿನ ಸಿಬ್ಬಂದಿ ವರ್ಗ ಜೊತೆ ಕೂತು ಮಾತಾಡೋದೇ ಬಹಳ ಉತ್ತಮ. ಯಾಕೆಂದರೆ ಫೋನ್ನಲ್ಲಿ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ಸ್ ಆಗಬಹುದು. ಹಾಗಾಗಿ ತಾವು ನೇರವಾಗಿ ಕೂತು ಮಾತಾಡೋದ್ರಿಂದ ಎಲ್ಲವೂ ಕೂಡ ಸವಿಸ್ತಾರವಾದ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ತಿಳಿಸ್ತಾ, ಇನ್ನು ಬಹಳ ವಿಶೇಷವಾಗಿ ಇದೆಲ್ಲದರ ಜೊತೆಗೆ ಇದೇ ಬರ್ತಕ್ಕಂಥ 26ನೇ ತಾರೀಕು ಭಾನುವಾರ ವಸಂತ ಮಹಾಲಕ್ಷ್ಮಿ ಅನುಷ್ಠಾನ ಆಶ್ರಮದಲ್ಲಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಇದ್ರ ಬಗ್ಗೆ ಗುರುಜಿಯವರ ಹತ್ರನೂ ಕೂಡ ಮಾತಾಡಿ ಮತ್ತಷ್ಟು ಮಾಹಿತಿಯನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸೋಣ. ಗುರುಜಿ, ಇದ್ರ ಬಗ್ಗೆ ಏನು ತಿಳಿಸ್ಕೊಡ್ತೀರಿ? ಖಂಡಿತ. ವಸಂತ ಲಕ್ಷ್ಮೀನಾರಾಯಣರ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮದುವೆ ಆಗದಿರತಕ್ಕಂಥವ್ರು, ಹೆಣ್ಣಾಗಲಿ ಗಂಡಾಗಲಿ, ಮದುವೆ ಆಗಿ ದಾಂಪತ್ಯದಲ್ಲಿ ನೆಮ್ಮದಿ ಇಲ್ಲದಿರತಕ್ಕಂಥವ್ರು, ಅಂತಹ ಕುಟುಂಬಸ್ಥರಿಗೆ ಲಕ್ಷ್ಮೀನಾರಾಯಣರ ಆ ವಸಂತ ಓಕಳಿಯ ಸ್ನಾನ ಅಂದರೆ ಲಕ್ಷ್ಮೀ ಬೋರಹಸ್ವಾಮಿಗೆ ವಿಶೇಷವಾಗಿ ನಡೀತಿರತಕ್ಕಂಥ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಭಾನುವಾರದಂದು ಓಕಳಿ ಆಡಿಸುವಂತಹ ವಿಶೇಷವಾಗಿರ್ತಕ್ಕಂಥ ಹರಿದ್ರದಿಂದ ಅಂದರೆ ಅರಿಶಿಣದಿಂದ ವಿಶೇಷವಾಗಿ ಅಭಿಷೇಕ ನಡೆಯುತ್ತೆ. ಆ ಓಕಳಿ ನೀರು ಸ್ನಾನ ಇರುತ್ತೆ. ಅದನ್ನೇ ಯಾರು ಸೇವೆ ಕೊಟ್ಟಿರ್ತೀರಿ ಅಂತಹ ಸೇವಕರ್ತರಿಗೂ ಸಹಿತ ಈ ಓಕಳಿಯ ನೀರು ತಲೆ ಮೇಲೆ ಬೀಳುವಂತಹದ್ದಿರುತ್ತೆ. ಅಂದರೆ ಸ್ನಾನದ ರೂಪದಲ್ಲೇ ಆಗುತ್ತೆ. ಅದರಿಂದ ನೀವು ಬರಬೇಕಾದ್ರೆ ಒಂದು ಜೊತೆ ಬಟ್ಟೆನ ತರತಕ್ಕಂಥದ್ದು ಒಳ್ಳೆಯದು. ಆದರೆ ಸೇವೆಗೆ ಕೊಡ್ತಕ್ಕಂಥವ್ರು ಯಾರು ಸೇವಾಕರ್ತರಾಗಿರ್ತೀರಿ, ಈ ಸಮಸ್ಯೆಗಳು ಹೊತ್ತಿರ್ತಕ್ಕಂಥವ್ರು, ಮದುವೆ ಆಗದಿರತಕ್ಕಂಥವ್ರು, ಮದುವೆ ಆಗಿ ದಾಂಪತ್ಯದಲ್ಲಿ ನೆಮ್ಮದಿ ಇಲ್ಲದಿರತಕ್ಕಂಥವ್ರು, ಅಂತಹವರಿಗೆ ಇದು ಪ್ರಮುಖವಾಗಿರ್ತಕ್ಕಂಥದ್ದರಿಂದ ತಾವು ಸೇವೆಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ತಾವು ಸೇವೆಗೆ ಬಂದು ಕೂತ್ಕೊಂಡ್ರೆ ಇವೆಲ್ಲ ಸೇವೆಗಳನ್ನು ನಿಮಗೆ ಸಿಗುವಂಥದ್ದಾಗುತ್ತೆ. ಯಾಕೆ ನೋಂದಾಯಿಸ್ಕೋಬೇಕು ಅಂದರೆ ನೀವು ಬಂದು ಸೇವೆಕರ್ತರಾದಮೇಲೆ ಸೇವೆಗೆ ಬಂದ ಮೇಲೆ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಪ್ರಸಾದಗಳನ್ನು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೋಸ್ಕರ ಮೊದಲು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅನ್ನೋ ಉದ್ದೇಶ ಅಷ್ಟೇ. ಅದಕ್ಕಾಗಿ ನಾನು ಕೊಡುವಂಥ ನಂಬರ್ನ ಒಂದು ಸತಿ ಇದಕ್ಕೆ ವಾಟ್ಸಪ್ ಮಾಡಿ. 9742690055 ಈ ನಂಬರ್ಗೆ ಭಾನುವಾರ ಬಂದು ಸೇವೆ ಮಾಡಿಸ್ತಕ್ಕಂಥವ್ರು ಆಶ್ರಮದಲ್ಲಿ ಈ ನಂಬರ್ಗೆ ದಯವಿಟ್ಟು ಕರೆ ಮಾಡಿದರೆ ಬರೀ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು, ಕುಲಾಗೋತ್ರ, ನಕ್ಷತ್ರ ಇದನ್ನು ಹಾಕಿ, ಬೇಕಾದ್ರೆ ನಿಮ್ಮ ಫೋಟೋನೂ ಹಾಕಿ. ಯಾಕೆ ನೀವು ವಾಟ್ಸಪ್ ನೋಡೋದು ನಾನೇ. ಅದರಿಂದ 9742690055 ಈ ಕಾರ್ಯಕ್ರಮಕ್ಕೆ ಅಂದರೆ ಲಕ್ಷ್ಮೀ ಬೋರಹಸ್ವಾಮಿ ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ವಿಶೇಷವಾಗಿ ವಸಂತ ಲಕ್ಷ್ಮಿ ಅನುಷ್ಠಾನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಅನುಕೂಲ ಆಗಲಿಕ್ಕೋಸ್ಕರನೇ ಈ ಒಂದು ತಂತ್ರಸಾರದ ಅನುಷ್ಠಾನ ನಡೀತಾ ಇದೆ. ಇದು ಭಾನುವಾರ ನಡೀತಕ್ಕಂಥದ್ದು, ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಭಾನುವಾರದಂದು. ಇನ್ನು ಈ ಒಂದು ವಿಶೇಷವಾಗಿರುವ ಕಾರ್ಯಕ್ರಮದ ಮಧ್ಯದಲ್ಲಿ ಮಹಾಮೃತ್ತಿಗೆ ಸಹಿತ ಈಗಾಗಲೇ ಸಾಕಷ್ಟು ಕಡೆ ಹೋಗ್ತಾ ಇದೆ. ಮೃತ್ತಿಗೆ ಸಹಿತ ಎಲ್ಲ ಮನೆಗಳಲ್ಲೂ ತರಿಸ್ಕೊಳ್ತಾ ಇದ್ದೀರಿ, ತುಂಬ ಸಂತೋಷ. 48 ದಿವಸದ ಮಂಡಲ ಪೂಜೆಯನ್ನು ಕ್ರಮಬದ್ಧವಾಗಿ ಮಾಡಿ ಆ ವಸಂತ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹ ಸಹಿತ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ನೀವು ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಹೆಚ್ಚು ಫಲವನ್ನು ಕೊಡುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಮುಂಚಿತವಾಗಿ ತಮ್ಮ ಹೆಸರನ್ನು ಬರೆಸ್ಕೊಂಡು ಹಾಗೆ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬರೋದರಿಂದ ತೀರ್ಥ ಪ್ರಸಾದ ಎಲ್ಲ ವ್ಯವಸ್ಥೆಗಳನ್ನು ಸಹಿತ ಮಾಡಬೇಕಾದ್ರಿಂದ ತಮ್ಮೆಲ್ಲರ ಸಹಾಯಸ್ತೂ ಬೇಕಾಗಿದೆ.
ತಾವೇ ವಾಲಂಟ್ರಿಯಾಗಿ ಬಂದು ನಿಮ್ಮ ಕೈಲಾದಷ್ಟು ಸಹಾಯಗಳನ್ನು ತಾವು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ.